ನಮಸ್ಕಾರ. ಇದು ನ್ಯೂಸ್ 18 ಕನ್ನಡದ ಹೆಮ್ಮೆಯ ಪ್ರಸ್ತುತಿ ಕರ್ನಾಟಕ ನಂಬರ್ 1 ಕಾರ್ಯಕ್ರಮ. Co-presents GP Builders and Developers, co-powered by Arvind Properties, Reliance Industries, beverage partner Tata Tea Gold, ice cream partner Craveman Ice Creams. ಕಾರ್ಯಕ್ರಮದ ನಿರೂಪಣೆಯಲ್ಲಿ ನಾನು ನಿಮ್ಮ ಮುಂದೆ ಶರ್ಮಿತಾ ಶೆಟ್ಟಿ. ಇದು ಕೇವಲ ಒಂದು ಕಾರ್ಯಕ್ರಮ ಅಲ್ಲ, ಒಂದು ಸಂಭ್ರಮ. ಮಾಧ್ಯಮ ಲೋಕದಲ್ಲಿ ಸೃಷ್ಟಿಯಾಗಿರುವಂತಹ ಒಂದು ಹೊಸ ಅಧ್ಯಾಯದ ಸಂಭ್ರಮ. ದೇಶದ ಅತಿ ದೊಡ್ಡ ನ್ಯೂಸ್ ನೆಟ್ವರ್ಕ್ 18 ಅಂಗವಾಗಿರುವಂಥ ನ್ಯೂಸ್ 18 ಕನ್ನಡದ ಪರವಾಗಿ ತಮ್ಮೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ ಸುಸ್ವಾಗತ. ಕರ್ನಾಟಕ ದೇಶದ ಅಭಿವೃದ್ಧಿಯಲ್ಲಿ ಮುಂಚೂಣಿಯಲ್ಲಿರುವಂಥ ರಾಜ್ಯ. ಕರ್ನಾಟಕದಲ್ಲಿ ಇನ್ನೊಂದು ದಾಖಲೆ ಬರೆದಿದ್ದು ನಿಮ್ಮ ನೆಚ್ಚಿನ ನ್ಯೂಸ್ 18 ಕನ್ನಡ ಸುದ್ದಿವಾಹಿನಿ. ಕನ್ನಡ ನ್ಯೂಸ್ ಚಾನೆಲ್ಗಳ ಇತಿಹಾಸದಲ್ಲಿ 20 ವರ್ಷಗಳ ರೆಕಾರ್ಡ್ ಬ್ರೇಕ್ ಮಾಡಿ ನಂಬರ್ 1 ಪಟ್ಟಕ್ಕೇರಿದ ಕರ್ನಾಟಕದ ಅತ್ಯಂತ ನಂಬಿಕಸ್ಥ ನ್ಯೂಸ್ ಚಾನೆಲ್ ಆಗಿದೆ ನಿಮ್ಮ ನೆಚ್ಚಿನ ನ್ಯೂಸ್ 18 ಕನ್ನಡ. ಇದಕ್ಕೆಲ್ಲ ಕಾರಣ ನಿಮ್ಮ ಪ್ರೀತಿ, ನಂಬಿಕೆ, ವಿಶ್ವಾಸ ಮತ್ತು ನಿಮ್ಮ ನಿರಂತರ ಬೆಂಬಲ. ಮುಂದಿನ 25 ವರ್ಷಗಳಲ್ಲಿ ಕರ್ನಾಟಕದ ಅಭಿವೃದ್ಧಿ ಹೇಗಾಗಬೇಕು, ನಮ್ಮ ಭವಿಷ್ಯದ ಮುಂದಿರುವಂಥ ಸವಾಲುಗಳೇನು, ಸೊ ಈ ಬಗ್ಗೆ ವಿವಿಧ ಟಾಪಿಕ್ಗಳ ಮೇಲೆ ನಾವಿವತ್ತು ಚರ್ಚೆಯನ್ನು ಮಾಡ್ತಾ ಇದ್ದೀವಿ. ಈ ಕಾರ್ಯಕ್ರಮದ ಉದ್ದೇಶ ಹಾಗೇನೆ ನಿಮ್ಮೆಲ್ಲರನ್ನು ಸ್ವಾಗತಿಸಲು ವೇದಿಕೆ ಮೇಲೆ ಆಹ್ವಾನಿಸ್ತಾ ಇದ್ದೀನಿ ನಮ್ಮ ನ್ಯೂಸ್ 18 ಕನ್ನಡದ ಎಡಿಟರ್ ಶ್ರೀ ಹರಿಪ್ರಸಾದ್. ಎಲ್ರಿಗೂ ನಮಸ್ಕಾರ. ನ್ಯೂಸ್ 18 ಕನ್ನಡದ ಪರವಾಗಿ ತಮಗೆಲ್ಲರಿಗೂ ಕೂಡ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೀನಿ. ಕನ್ನಡದ ನ್ಯೂಸ್ ಚಾನೆಲ್ಗಳ ಇತಿಹಾಸದಲ್ಲಿ ಕಳೆದ 19 ವರ್ಷಗಳಲ್ಲಿ ಸತತವಾಗಿ ನಂಬರ್ 1 ಸ್ಥಾನದಲ್ಲಿದ್ದಂತಹ ಚಾನೆಲನ್ನು ಹಿಂದಿಕ್ಕಿ ನಂಬರ್ 1 ಸ್ಥಾನಕ್ಕೆ ನ್ಯೂಸ್ 18 ಕನ್ನಡ 2025 ನವೆಂಬರ್ ತಿಂಗಳಿನಲ್ಲಿ ನಾವು ಬಂದ್ವಿ. ಅಲ್ಲಿಂದ ನಂತರ 7 ವಾರಗಳ ಕಾಲ ನಂಬರ್ 1 ಪೊಸಿಷನ್ನಲ್ಲೇ ಮುಂದುವರಿತಾ ಬಂದಿರುವಂಥದ್ದು. ಇದೇ ಮೊದಲ ಬಾರಿಗೆ ನ್ಯೂಸ್ 18 ಕನ್ನಡ ಯೂಟ್ಯೂಬ್ನಲ್ಲೂ ಕೂಡ ನಂಬರ್ 1 ಸ್ಥಾನವನ್ನು ಪಡೆದಿರುವಂಥದ್ದು. ಈ ಕಾರಣಗಳಿಗಾಗಿ ನ್ಯೂಸ್ 18 ಕನ್ನಡದ ಈ ಸಾಧನೆಯನ್ನು ಮತ್ತು ಕರ್ನಾಟಕದ ಸಾಧನೆಯನ್ನು ಜೊತೆಯಾಗಿ ಸಂಭ್ರಮಿಸೋದಕ್ಕಾಗಿ 21ನೇ ಶತಮಾನದ ಮೊದಲ 25 ವರ್ಷಗಳು ಕಳೆದು 26ನೇ ವರ್ಷಕ್ಕೆ ಒಂದು ರೀತಿಯಲ್ಲಿ ಬೆಳ್ಳಿ ಹಬ್ಬವನ್ನು ಮುಗಿಸಿ ಸುವರ್ಣ ಹಬ್ಬದ ಕಡೆಗೆ, ಸುವರ್ಣ ಪಥದ ಕಡೆಗೆ ನಾವು ಹೊರಟಿರುವಂತಹ ಸಂದರ್ಭ ಇದು. ಇದೇ ಕಾಲಘಟ್ಟದಲ್ಲಿ ನಾವು ನಂಬರ್ 1 ಆಗಿರೋದ್ರಿಂದಾಗಿ ಕರ್ನಾಟಕ ನಂಬರ್ 1 ಅನ್ನುವಂತಹ ಒಂದು ಕಾರ್ಯಕ್ರಮವನ್ನು ಆಯೋಜಿಸಬೇಕು ಅನ್ನುವಂಥದ್ದು ನೆಟ್ವರ್ಕ್ 18ನ ಆಡಳಿತ ಮಂಡಳಿಯ ಸಂಪಾದಕೀಯ ಮಂಡಳಿಯ ತೀರ್ಮಾನ ಆಗಿತ್ತು. ಅದರ ಪ್ರಕಾರವಾಗಿಯೇ ನಾವು ಇವತ್ತು ಈ ಕಾರ್ಯಕ್ರಮವನ್ನು ಇಲ್ಲಿ ಆಯೋಜಿಸಿದ್ದೇವೆ. ನಿಮ್ಮೆಲ್ಲರನ್ನು ಕೂಡ ಮೊದಲಿಗೆ ಪ್ರೀತಿಯಿಂದ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೀನಿ. ಹಾಗೆಯೇ ವಿಶೇಷವಾಗಿ ಕನ್ನಡಿಗರ ನಿರಂತರವಾದಂತಹ ಬೆಂಬಲದಿಂದ ಮಾತ್ರ ಈ ನಂಬರ್ 1 ಅನ್ನುವಂತಹ ಪೊಸಿಷನನ್ನು ತಲುಪೋದಕ್ಕೆ ಸಾಧ್ಯ ಆಗಿದೆ ಅನ್ನುವಂಥದ್ದನ್ನು ಬಹಳ ವಿನಮ್ರವಾಗಿ ಹೇಳ್ತಾ ಇದ್ದೀನಿ. ರಾಜಕೀಯದ ಸುದ್ದಿಯ ಜೊತೆಗೇ ಹಳ್ಳಿಯ ಜನರ ಧ್ವನಿಯಾಗಬೇಕು, ಹಳ್ಳಿಯ ಜನರನ್ನು ನಾವು ಪ್ರತಿನಿಧಿಸಬೇಕು ಅಂತೇಳಿ. ಯಾಕಂದರೆ ಹಿಂದಿನಿಂದಲೂ ಕೂಡ ಕನ್ನಡ ನಾಡಿ ಅನ್ನುವಂಥದ್ದು ಕನ್ನಡಿಗರ ಧ್ವನಿ ಅನ್ನುವಂಥದ್ರ ಮೂಲಕವಾಗಿಯೇ 25 ವರ್ಷಗಳ ಹಿಂದೆ ಕನ್ನಡ ನಾಡಿ ಕಾರ್ಯಕ್ರಮ ಶುರುವಾಗಿದ್ದಿತ್ತು. ಈಗ ಆ ಕನ್ನಡ ನಾಡಿ ಅಥವಾ ಕನ್ನಡಿಗರ ಧ್ವನಿಯಾಗಿ ನಾವು ಕೆಲಸ ಮಾಡ್ತಾ ಇದ್ದೀವಿ ಅನ್ನೋಂಥದ್ದನ್ನು ಹೆಮ್ಮೆಯಿಂದ ಹೇಳ್ಕೊಳ್ತಾ ಇದ್ದೀನಿ. ಈ ಕಾರ್ಯಕ್ರಮಕ್ಕೆ ಭಾರತೀಯ ಜನತಾ ಪಕ್ಷದ ರಾಜ್ಯಾಧ್ಯಕ್ಷರು, ಯುವ ಶಾಸಕರು, ಯುವ ನಾಯಕರು ಕೂಡ ಆಗಿರುವಂತಹ BY ವಿಜೇಂದ್ರ ಅವರು ಆಗಮಿಸಿದ್ದಾರೆ. ಅವ್ರನ್ನ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೀನಿ ಕಾರ್ಯಕ್ರಮಕ್ಕೆ. ಹಾಗೆಯೇ JDSನ ರಾಜ್ಯ ಘಟಕದ ಯುವ ಘಟಕದ ಅಧ್ಯಕ್ಷರಾಗಿರ್ತಕ್ಕಂತಹ ನಿಖಿಲ್ ಕುಮಾರಸ್ವಾಮಿ ಅವರು ಕೂಡ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಯುವ ನಟ ಹಾಗೂ ರಾಜಕಾರಣಿ, ಇಡೀ ರಾಜ್ಯದ ಪ್ರವಾಸವನ್ನು ಅವರು ಕೂಡ ಮಾಡ್ತಾ ಇದ್ದಾರೆ. ಅವರನ್ನು ಕೂಡ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೀನಿ. ನಾವು ಈ ಕಾರ್ಯಕ್ರಮದ ಮೂಲಕವಾಗಿ ಕರ್ನಾಟಕ ಕಳೆದ 25 ವರ್ಷಗಳಲ್ಲಿ, ಯಾಕಂದರೆ ಸಾಫ್ಟ್ವೇರ್ ಎಕ್ಸ್ಪೋರ್ಟ್ನಲ್ಲಿ ನಂಬರ್ 1, IT-BT ಸೆಗ್ಮೆಂಟ್ನಲ್ಲಿ ನಂಬರ್ 1, ಹೂಡಿಕೆಯಲ್ಲಿ ನಂಬರ್ 1 ಅಥವಾ ನಂಬರ್ 2 ಅನ್ನುವಂತಹ ಪೊಸಿಷನ್ನಲ್ಲಿ ಮಹಾರಾಷ್ಟ್ರವನ್ನು ಹೊರತುಪಡಿಸಿದರೆ ಕರ್ನಾಟಕವೇ ನಂಬರ್ 1 ಅಥವಾ ನಂಬರ್ 2 ಸ್ಥಾನದಲ್ಲಿರುವಂಥದ್ದು ಕಳೆದ 25 ವರ್ಷಗಳ ಒಟ್ಟು ಸಾಧನೆ. ಇದಕ್ಕೆ ಎಲ್ಲ ಸರ್ಕಾರಗಳ ಕೊಡುಗೆಯೂ ಕೂಡ ಖಂಡಿತವಾಗ್ಲೂ ಕೂಡ ಇದೆ ಕರ್ನಾಟಕವನ್ನು ಕಟ್ಟುವ ನಿಟ್ಟಿನಲ್ಲಿ. ಇದರ ಬಗ್ಗೆ ಒಂದು ಸಣ್ಣ ಕಿರುಚಿತ್ರವನ್ನು ನಿಮಗೆ ಮೊದಲಿಗೆ ಪ್ಲೇ ಮಾಡ್ತೀನಿ. ಸಂಸ್ಕೃತಿ, ಸಂಪ್ರದಾಯ, ಜ್ಞಾನ, ವಿಜ್ಞಾನ, ತಂತ್ರಜ್ಞಾನ ಹೀಗೆ ಸಂತಸ, ಸಾಧನೆ ಮತ್ತು ಸಾರ್ಥಕತೆಯ ನಗೆ ಬೀರುತ್ತಿರುವ ನೆಲ. ಭಾರತ ಜನನಿಯ ತನುಜಾತೆ
ಜಯ ಹೇ ಕರ್ನಾಟಕ ಮಾತೆ ಅನ್ನೋ ಕವಿ ಕೋಗಿಲೆಗಳ ಆಶಯದಂತೆ ಸರ್ವ ಜನಾಂಗ ಶಾಂತಿಯ ತೋಟವಾಗಿ ನಳನಳಿಸುತ್ತಾ ನಿಂತಿರುವ ನಾಡು ನಮ್ಮ ಹೆಮ್ಮೆಯ ಕರುನಾಡು. 21 ಶತಮಾನದ ಕಾಲು ಭಾಗ ಮುಗಿದಿರುವ ಈ ದೀರ್ಘ ಪಯಣದಲ್ಲಿ ನವ ಕರ್ನಾಟಕದ ಮುಕುಟದಲ್ಲಿ ರಾರಾಜಿಸುತ್ತಿರುವ ಸಾಧನೆಯ ಗರಿಗಳು ಹಲವು. ತಂತ್ರಜ್ಞಾನ ಕೇಂದ್ರಿತ ಆಧುನಿಕ ಕಾಲಘಟ್ಟದ ಈ ಕಾಲು ಶತಮಾನದಲ್ಲಿ ತನ್ನ ಸಂಸ್ಕೃತಿಯನ್ನ ಉಳಿಸಿಕೊಳ್ಳುತ್ತಲೇ ಕರ್ನಾಟಕ ದೃಢ ಹೆಜ್ಜೆಗಳನ್ನಿಟ್ಟಿದೆ. ಸಾಫ್ಟ್ವೇರ್ ರಫ್ತಿನಿಂದ ಹಿಡಿದು ರಾಗಿ ಮುದ್ದೆಯವರೆಗೆ, ಇಸ್ರೋ ರಾಕೆಟ್ನಿಂದ ಹಿಡಿದು ಕಂಬಳದವರೆಗೆ ಕರ್ನಾಟಕದ ಕೀರ್ತಿ ಕಳೆದ 25 ವರ್ಷಗಳಲ್ಲಿ ಉತ್ತುಂಗಕ್ಕೇರಿದೆ. ತುಮಕೂರಿನಲ್ಲಿ ಹೆಲಿಕಾಪ್ಟರ್ ಹಾರಿದ್ರೆ ದೇವನಹಳ್ಳಿಯಲ್ಲಿ ಐಫೋನ್ ತಯಾರಾಗುತ್ತಿದೆ. ಹಂಪಿಯಲ್ಲಿ ವಿದೇಶಿಗರು ಇತಿಹಾಸದ ಪುಟಗಳನ್ನ ಕೆದಕುತ್ತಿದ್ದರೆ ಮಲ್ಪೆಯಲ್ಲಿ ಸಾಹಸಿಗರು ಸರ್ಫಿಂಗ್ ಮಾಡುತ್ತಿದ್ದಾರೆ. ಹೀಗೆ ನೋಡಬನ್ನಿ ನಮ್ಮ ನಾಡ ಎಂದು ಜಗತ್ತನ್ನು ಕರೆಯುತ್ತಲೇ ಮೇಕ್ ಇನ್ ಇಂಡಿಯಾ ಕನಸನ್ನು ನನಸು ಮಾಡುತ್ತಿದೆ ನಮ್ಮ ನೆಲ. ಭಾರತದ ನಾವೀನ್ಯತಾ ಎಂಜಿನ್ ಆಗಿರುವ ಕರ್ನಾಟಕ ದೇಶದ ಸಾಫ್ಟ್ವೇರ್ ರಫ್ತಿನಲ್ಲಿ 40% ಅಂದರೆ ಸಿಂಹಪಾಲು ಹೊಂದಿದೆ. ಅತಿ ಹೆಚ್ಚು ಯೂನಿಕಾರ್ನ್ ಕಂಪನಿಗಳನ್ನು ಹೊಂದಿರುವ ರಾಜ್ಯ ಕರ್ನಾಟಕ. ಅರ್ಥಾತ್ ಉದ್ಯೋಗಿಗಳಷ್ಟೇ ಅಲ್ಲ, ಉದ್ಯೋಗದಾತರಿಗೆ ಜನ್ಮ ನೀಡಿದ ಕೀರ್ತಿ ಕನ್ನಡ ಮಾತೆಯದ್ದು. ಏಷ್ಯಾದ ಅತಿದೊಡ್ಡ ಬಯೋ ಕ್ಲಸ್ಟರ್ಗಳನ್ನು ಹೊಂದಿರುವ ಕರ್ನಾಟಕ ಭಾರತದ ಬಯೋಟೆಕ್ ರಾಜಧಾನಿ. ಎಲೆಕ್ಟ್ರಿಕ್ ವಾಹನಗಳು, ಏರೋಸ್ಪೇಸ್, ಎಲೆಕ್ಟ್ರಾನಿಕ್ಸ್, ಹೀಗೆ ಅದ್ಯಾವುದೇ ಕ್ಷೇತ್ರವಾಗಿರಲಿ ಜಗತ್ತಿನ ಪಾಲಿಗೆ ನಾವಿಂದು ಹೂಡಿಕೆಗಿರುವ ಆದ್ಯತಾ ವಿಳಾಸ. ಸಾಫ್ಟ್ವೇರ್ನಿಂದ ಹಿಡಿದು ಸ್ಟಾರ್ಟ್ಅಪ್ ವರೆಗೆ, ವಿದೇಶಿ ಬಂಡವಾಳ ಆಕರ್ಷಣೆಯಿಂದ ಹಿಡಿದು ತಲಾದಾಯವರೆಗೆ, ಹೀಗೆ ಬಹುಮುಖ ಆಯಾಮಗಳ ಕರ್ನಾಟಕ ದೇಶದಲ್ಲೇ ನಂಬರ್ 1 ಸ್ಥಾನ ಅಲಂಕರಿಸಿದೆ. ನಂಬರ್ 1 ಕರ್ನಾಟಕದಲ್ಲಿ ಇನ್ನೊಂದು ನಂಬರ್ 1 ದಾಖಲೆ ಬರೆದಿದೆ ನಿಮ್ಮ ನೆಚ್ಚಿನ ನ್ಯೂಸ್ 18 ಕನ್ನಡ. ದೇಶದ ಅತಿ ದೊಡ್ಡ ಸುದ್ದಿ ಸಂಸ್ಥೆಯಾಗಿರುವ ನೆಟ್ವರ್ಕ್ 18ನ ಅಂಗಸಂಸ್ಥೆಯಾಗಿರುವ ನ್ಯೂಸ್ 18 ಕನ್ನಡ ರಾಜ್ಯದ ನ್ಯೂಸ್ ಚಾನೆಲ್ಗಳ ಇತಿಹಾಸದಲ್ಲಿ ನಿರಂತರ ನಂಬರ್ 1 ಸ್ಥಾನದಲ್ಲಿದ್ದವರನ್ನ ಪಕ್ಕಕ್ಕೆ ಸರಿಸಿ ನಂಬರ್ 1 ಸ್ಥಾನವನ್ನ ಅಲಂಕರಿಸಿ ನಂಬರ್ 1 ಎನ್ನುವುದು ಸಾಧಕರ ಸೊತ್ತು ಅಂತ ಸಾಬೀತುಪಡಿಸಿದೆ. ಕರ್ನಾಟಕದ ಹಳ್ಳಿಗಳ ಜನರ ಧ್ವನಿಯಾಗಿ, ನಿರ್ಭೀತಿಯ ಪತ್ರಿಕೋದ್ಯಮದ ಪ್ರತಿನಿಧಿಯಾಗಿ, ನಿಖರ ವರದಿಗಾರಿಕೆಗೆ ಆದ್ಯತೆ ಕೊಡುತ್ತಾ ಬಂದಿರುವ ನ್ಯೂಸ್ 18 ಕನ್ನಡ ಈಗ ಟಿವಿ ಮತ್ತು ಯೂಟ್ಯೂಬ್ನಲ್ಲೂ ನಂಬರ್ 1 ಸ್ಥಾನಕ್ಕೆ ಬಂದು ನಿಲ್ಲಲು ಕಾರಣವಾಗಿದ್ದು ನಮ್ಮ ಪ್ರೀತಿಯ ಕನ್ನಡಿಗರ ಬೆಂಬಲ ಮತ್ತು ಸಹಕಾರದಿಂದ ಎನ್ನುವುದನ್ನ ವಿನಮ್ರವಾಗಿ ತಮ್ಮೆಲ್ಲರ ಗಮನಕ್ಕೆ ತರುತ್ತಿದ್ದೇವೆ. ನಮ್ಮ ನಿಮ್ಮ ಈ ವಿಶ್ವಾಸಾರ್ಹ ಪಯಣ ಇನ್ನೂ ನಿರಂತರ. ಇದೀಗ ನಮ್ಮ ಆಹ್ವಾನಕ್ಕೆ ಓಗೊಟ್ಟು ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತ ಬಿಜೆಪಿಯ ರಾಜ್ಯಾಧ್ಯಕ್ಷ, ಶಿಕಾರಿಪುರದ ಶಾಸಕರು ಆಗಿರುವಂತ BY ವಿಜಯೇಂದ್ರ ಅವರನ್ನ ವೇದಿಕೆ ಮೇಲೆ ಆಹ್ವಾನಿಸ್ತಾ ಇದ್ದೀನಿ. ದಯಮಾಡಿ DP ಸತೀಶ್ ಸರ್ ಅವರು ವೇದಿಕೆ ಮೇಲೆ ಬರಬೇಕು. ಇದನ್ನ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಚಿದಾನಂದ್ ಪಟೇಲ್ ವೇದಿಕೆ ತನಕ ಕರ್ಕೊಂಡು ಬರಬೇಕು. ಹಾಗೆ ಹರಿಪ್ರಸಾದ್ ಕೂಡ ವೇದಿಕೆಗೆ ಬರಬೇಕು. ನಿಮ್ಮೆಲ್ಲರ ಪ್ರೀತಿಯ ಚಪ್ಪಾಳೆಯೊಂದಿಗೆ ನಮ್ಮ ಕರ್ನಾಟಕ ನಂಬರ್ 1 ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ BY ವಿಜಯೇಂದ್ರ ಅವರಿಗೆ. ರಾಜ್ಯದಲ್ಲಿ ಅಭಿವೃದ್ಧಿಗೆ ಇರುವಂತಹ ಅವಕಾಶಗಳು, ಸಂಘಟನಾ ಬಲವರ್ಧನೆ, ಯುವಕರಿಗೆ ಆದ್ಯತೆ ಮತ್ತು ಭವಿಷ್ಯದ ಕರ್ನಾಟಕದ ಬಗ್ಗೆ, ರಾಜ್ಯ ಬಿಜೆಪಿಯ ಕನಸಿನ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಜೊತೆ ರಾಜ್ಯ ಬಿಜೆಪಿ ರಾಜ್ಯಾಧ್ಯಕ್ಷರಾಗಿರುವಂಥ BY ವಿಜೇಂದ್ರ ಅವರಿದ್ದಾರೆ. ಈ ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ ನನ್ನ ಸೀನಿಯರ್ ಕಲೀಗ್ ಶರ್ಮಿತಾ ಶೆಟ್ಟಿ. ಓ ಟು ಯು ಶರ್ಮಿತಾ. ನಮಸ್ಕಾರ. ಕರ್ನಾಟಕ ನಂಬರ್ 1 ಈ ಶತಮಾನದಲ್ಲಿ ಕಾಲು ಭಾಗ ಅಂದರೆ 25% ನಾವು ಕಳೆದಿದ್ದೀವಿ. ಈ ಕಾಲು ಭಾಗದಲ್ಲಿ ಕರ್ನಾಟಕ ಸಾಕಷ್ಟು ಸದ್ದು ಮಾಡಿದೆ. ಅದರಲ್ಲೂ ನಮ್ಮ ಬೆಂಗಳೂರು ಹೂಡಿಕೆ, ಇನೋವೇಷನ್, IT BTಯಿಂದ ಹಿಡಿದು ಆಪರೇಷನ್ ಸಿಂಧೂರ್ ತನಕ ಜಾಗತಿಕವಾಗಿ ಸಾಕಷ್ಟು ಹೆಸರನ್ನು ಮಾಡಿದೆ. ಈಗ ಮುಂದಿನ 25 ವರ್ಷ ಹೇಗಿರಬೇಕು, ಅಭಿವೃದ್ಧಿಯ ಡೆಫಿನಿಷನ್ ಹೇಗಿರಬೇಕು, ನಮ್ಮ ಮುಂದಿರುವಂಥ ಸವಾಲುಗಳೇನು, ಹಾಗೆಯೇ ಅವಕಾಶಗಳೇನು, ಅಭಿವೃದ್ಧಿಯ ಅವಕಾಶಗಳ ಬಗ್ಗೆ ನಾವೀಗ ಚರ್ಚೆಯನ್ನು ಮಾಡ್ತಾ ಇದ್ದೀವಿ. ನಮ್ಮ ಜೊತೆಗಿದ್ದಾರೆ ಬಿಜೆಪಿಯ ರಾಜ್ಯಾಧ್ಯಕ್ಷ ಹಾಗೆಯೇ ಶಿಕಾರಿಪುರದ ಶಾಸಕರು ಆಗಿರುವಂಥ BY ವಿಜಯೇಂದ್ರ ಅವರು. ಹಾರ್ಟ್ಲಿ ವೆಲ್ಕಮ್ ಸರ್. ನಮಸ್ಕಾರ. ನ್ಯೂಸ್ 18
ಕರ್ನಾಟಕದ ನ್ಯೂಸ್ ಚಾನೆಲ್ಗಳ ಪೈಕಿ ಹೊಸ ಲೀಡರ್ ಆಗಿ ಹೊರಹೊಮ್ಮಿದೆ. ಒಬ್ಬ ವೀಕ್ಷಕರಾಗಿ ನ್ಯೂಸ್ 18ನ ಈ ಸಾಧನೆ ಬಗ್ಗೆ ಏನು ಹೇಳ್ತೀರಾ? ಮೊದಲನೇದಾಗಿ ನ್ಯೂಸ್ 18 ಕನ್ನಡ ಸುದ್ದಿವಾಹಿನಿಗೆ ಅಭಿನಂದನೆಯನ್ನು ಸಲ್ಲಿಸೋದಕ್ಕೆ ಇಚ್ಛೆಪಡ್ತೇನೆ. ಇದು ಹುಡುಗಾಟಿಕೆ ಮಾತಲ್ಲ. ಇಷ್ಟೊಂದು ಸ್ಟಿಫ್ ಕಾಂಪಿಟೇಷನ್ ಮಧ್ಯನೂ ಸಹ ಎಲ್ಲ ಸುದ್ದಿವಾಹಿನಿಗಳನ್ನು ಹಿಂದಿಕ್ಕಿ ಕನ್ನಡಿಗರ ಮನಸ್ಸನ್ನು ಗೆದ್ದು ಮೊದಲ ಸ್ಥಾನಕ್ಕೆ ತಾವು ಬಂದಿದ್ದೀರಿ. ನ್ಯೂಸ್ 18 ಬಂದಿದೆ ಅಂತ ಹೇಳಿದ್ರೆ ನಿಜವಾಗ್ಲೂ ಕೂಡ ಭಾಳ ಅತ್ಯುತ್ತಮವಾಗಿರ್ತಕ್ಕಂಥ ಸಾಧನೆ. ನ್ಯೂಸ್ 18 ಕನ್ನಡ ಸುದ್ದಿವಾಹಿನಿಗೆ ಅಭಿನಂದನೆಯನ್ನು ಸಲ್ಲಿಸೋದಕ್ಕೆ ಇಚ್ಛೆಪಡ್ತೇನೆ. ಅಭಿವೃದ್ಧಿ ಅಂತ ಬಂದಾಗ ಸಾಕಷ್ಟು ಸವಾಲುಗಳಿರುತ್ತೆ, ಮತ್ತು ಯುನೀಕ್ ಆಗಿ ಒಬ್ಬರ ಹತ್ರ ಒಂದೊಂದು ಐಡಿಯಾಸ್ ಅಂತ ಇರುತ್ತೆ. ನಿಮ್ಮ ಕಲ್ಪನೆಯಲ್ಲಿ ಅದು ಹೇಗಾಗಬೇಕು ಕರ್ನಾಟಕದ ಅಭಿವೃದ್ಧಿ, ಮತ್ತು ಅವಕಾಶಗಳು ಹೇಗೆ ಸಿಗಬೇಕು? ಅಭಿವೃದ್ಧಿ ಅಂತ ಹೇಳಿದರೆ ಆ ಅಭಿವೃದ್ಧಿ ಆ ರಾಜ್ಯದ ಒಂದು ನಗರಕ್ಕೆ ಸೀಮಿತ ಆಗಿರೋದಕ್ಕೆ ಸಾಧ್ಯ ಇಲ್ಲ. ಅರ್ಥಾತ್ ಬೆಂಗಳೂರು ಅಭಿವೃದ್ಧಿ ಆದ ತಕ್ಷಣ ಇಡೀ ಕರ್ನಾಟಕ ರಾಜ್ಯ ಅಭಿವೃದ್ಧಿ ಆಗ್ತದೆ, ಆ ಭ್ರಮೆಯಲ್ಲಿ ನಾವು ಇರಬಾರ್ದು. ಇವತ್ತು ಅಭಿವೃದ್ಧಿಯ ಪಥದಲ್ಲಿ ಯಶಸ್ಸನ್ನು ಕಾಣಬೇಕು ಅಂತ ಹೇಳಿದರೆ ಯಾವುದೇ ಒಂದು ನಗರಕ್ಕೆ ಸೀಮಿತ ಆಗದೇ ರಾಜ್ಯದ ಎಲ್ಲ ನಗರಗಳು ಕೂಡ ಇದರಲ್ಲಿ ಭಾಗಿಯಾಗಬೇಕಾಗ್ತದೆ, ಮುಂಚೂಣಿಯಲ್ಲಿರಬೇಕಾಗ್ತದೆ. ಆಗ ಮಾತ್ರ ಕರ್ನಾಟಕ ಇಡೀ ದೇಶದಲ್ಲಿ ಅಭಿವೃದ್ಧಿಯಲ್ಲಿ ನಂಬರ್ 1 ಸ್ಥಾನ ಆಗೋದಕ್ಕೆ ಸಾಧ್ಯ ಆಗ್ತದೆ. ಅಂದರೆ ನಾವು ನೋಡ್ದಂಗೆ ಈ ಕಲ್ಯಾಣ ಕರ್ನಾಟಕ, ಉತ್ತರ ಕರ್ನಾಟಕ ಭಾಗದಲ್ಲಿ ಅಭಿವೃದ್ಧಿಯ ಯೋಜನೆಗಳು ಘೋಷಣೆಯಾಗುತ್ತೆ, ಅದು ಘೋಷಣೆಗಷ್ಟೇ ಸೀಮಿತವಾಗಿಬಿಡುತ್ತಾ? ದೇಶದ ಬೇರೆ ಬೇರೆ ರಾಜ್ಯಗಳಲ್ಲಿ ನಾನು ಕೂಡ ಪ್ರವಾಸ ಮಾಡ್ತೇನೆ. ಇದು ಕೇರಳ ಅಂತ ರಾಜ್ಯ ಇರ್ಬೋದು, ತೆಲಂಗಾಣ ಇರ್ಬೋದು. ಕೇರಳ ಅಂತ ಹೇಳಿದಾಗ ಟೂರಿಸಮ್ ನಮ್ಗೆ ನೆನಪಾಗ್ತದೆ. ಇವತ್ತು ಕರ್ನಾಟಕದ ಬಗ್ಗೆ ಚರ್ಚೆ ಮಾಡೋದಾದರೆ ಕರ್ನಾಟಕ IT BT, ಬಯೋಟೆಕ್ನಾಲಜಿ, ಅದೇ ರೀತಿ ಸರ್ವಿಸ್ ಇಂಡಸ್ಟ್ರಿ, ಮೋರ್ ಇಂಪಾರ್ಟೆಂಟ್ಲಿ ಇದೇ ಚರ್ಚೆ ಆಗ್ತದೆ ವಿನಃ ಇವತ್ತು ನಮಗೆ ಕರ್ನಾಟಕ ಟೂರಿಸಮಲ್ಲಿ ಒಂದು ವಿಪುಲವಾಗಿರ್ತಕ್ಕಂಥ ಅವಕಾಶ ಇದೆ. ಅದೇ ರೀತಿ ಅಗ್ರಿಕಲ್ಚರಲ್ಲೂ ಕೂಡ ಇವತ್ತು ಸಾಕಷ್ಟು ಅವಕಾಶಗಳಿದ್ದಾವೆ. ರಿಲಿಜಿಯಸ್ ಟೂರಿಸಮಲ್ಲೂ ಕೂಡ ಅವಕಾಶ ಇದೆ. ಈ ರೀತಿ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಅಭಿವೃದ್ಧಿ ಪಡಿಸ್ತಕ್ಕಂಥ ನಿಟ್ಟಿನಲ್ಲಿ ನಾವು ಮುಂದಾಲೋಚನೆ ಮಾಡಬೇಕಾಗ್ತದೆ. ನಾವು ಯಶಸ್ಸನ್ನು ಕಾಣೋದಕ್ಕೆ ಸಾಧ್ಯ ಆಗ್ತದೆ. ಆ್ಯಂಡ್ ದೆರ್ ವಿಲ್ ಬಿ ಅದು ಸಸ್ಟೈನ್ಡ್ ಒಂದು ಯಶಸ್ಸು ಕೂಡ ಆಗ್ತದೆ. ವಿಕಸಿತ ಭಾರತ ಅನ್ನೋದು ನಿಮ್ಮ ಸಂಕಲ್ಪ. ಹಾಗಾಗಿ ವಿಕಸಿತ ಭಾರತಕ್ಕೆ ಕರ್ನಾಟಕದ ಕೊಡುಗೆ ಕೂಡ ಬೇಕಾಗಿರೋದ್ರಿಂದ ಕರ್ನಾಟಕದ ಕಾಂಟ್ರಿಬ್ಯೂಷನ್ ಯಾವ ಥರ ಇರಬೇಕು ಅನ್ನೋದು ನಿಮ್ಮ ಉತ್ತರ. ಮತ್ತು ಅದಕ್ಕೆ ಫೇಸ್ ಮಾಡಬೇಕಾಗಿರುವಂಥ ಚಾಲೆಂಜಸ್? ಅಫ್ಕೋರ್ಸ್ ಎವ್ರಿ ಆಪರ್ಚುನಿಟಿ ಕಮ್ಸ್ ವಿತ್ ಚಾಲೆಂಜಸ್. ಯಾವುದೇ ಅವಕಾಶಗಳಿದ್ದಾಗ ಅಲ್ಲಿ ಸವಾಲುಗಳು ಇದ್ದೇ ಇರ್ತದೆ. ಇವತ್ತು ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಭಾರತ ಇವತ್ತು ವಿಶ್ವಗುರು ಆಗಬೇಕು ಅಂತೇಳಿದರೆ, ಭಾರತ 2047ನೇ ಇಸ್ವಿಗೆ ಅಭಿವೃದ್ಧಿ ರಾಷ್ಟ್ರ ಆಗಿ ಪರಿವರ್ತನೆ ಆಗಬೇಕು ಅಂತೇಳಿದರೆ ಕರ್ನಾಟಕ ಹ್ಯಾಸ್ ಎ ಮೇಜರ್ ರೋಲ್ ಟು ಪ್ಲೇ. ನಮ್ಮ ರಾಜ್ಯದ ಪಾತ್ರ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಆಲ್ಮೋಸ್ಟ್ 351 ಕಿಲೋಮೀಟ್ರಷ್ಟು ಕೋಸ್ಟಲ್ ಲೈನ್ ಇದೆ ನಮ್ಮಲ್ಲಿ. ಅಂದರೆ ಇಂಡಿಯಾಸ್ 8th ಲಾಂಗೆಸ್ಟ್ ಕೋಸ್ಟಲ್ ಲೈನ್ ಇದೆ. ಆದರೆ ಇವತ್ತೇನಾಗಿದೆ, ನಾವು ಅದನ್ನು ಟೂರಿಸಮ್ ನಿಟ್ಟಿನಲ್ಲಿ ಅದನ್ನು ಅಭಿವೃದ್ಧಿ ಪಡಿಸೋಕ್ಕೆ ಸಾಧ್ಯ ಆಗಿದೆಯಾ? ಅಲ್ಲಿ ಎಕೋ ಟೂರಿಸಮ್ಗೆ ಅವಕಾಶ ಇದೆ. ಸಾಕಷ್ಟು ಮೆಡಿಕಲ್ ಕಾಲೇಜ್ ಇದೆ. ಮೆಡಿಕಲ್ ಟೂರಿಸಮ್ ನಾವು ಅದಕ್ಕೂ ಇನ್ನೂ ಕೂಡ ಸದ್ಬಳಕೆ ಮಾಡಿಕೊಂಡಿಲ್ಲ. ಅದೇ ರೀತಿ ನೀವು ಕಲ್ಯಾಣ ಕರ್ನಾಟಕಕ್ಕೆ ಬಂದರೆ ಸಾಕಷ್ಟು ಮಿನರಲ್ ಡೆಪಾಸಿಟ್ಸ್ ಇದೆ. ಉತ್ತರ ಕರ್ನಾಟಕದ ನಮ್ಮ ಯುವ ಜನತೆ ಉದ್ಯೋಗವನ್ನು ಹುಡ್ಕೊಂಡು ಇವತ್ತು ಆಂಧ್ರ ಪ್ರದೇಶಕ್ಕೆ ಹೋಗ್ತಾರೆ, ಗೋವಾಗೆ ಹೋಗ್ತಾರೆ, ಅಥವಾ ನೆರೆ ರಾಜ್ಯಗಳಿಗೆ ಹೋಗ್ತಾರೆ ಅಂತ ಹೇಳಿದ್ರೆ ಎಲ್ಲೋ ಒಂದು ಕಡೆ ಏನು ನಮ್ಮ ರಾಜ್ಯಕ್ಕೆ ಇವತ್ತು ಪೊಟೆನ್ಷಿಯಲ್ ಇದೆ ಅದನ್ನು ಸರಿಯಾಗಿ ಸದ್ಬಳಕೆ ಆಗಿಲ್ಲ ಅಂತಕ್ಕಂಥದ್ದು ನನ್ನ ಸ್ಪಷ್ಟವಾಗಿರ್ತಕ್ಕಂಥ ಅಭಿಪ್ರಾಯ. ಆ ನಿಟ್ಟಿನಲ್ಲಿ ಮುಂದಾದರೂ ಸಹ ಯಾವುದೇ ಸರ್ಕಾರ ಇರ್ಬೋದು, ನಾನು ಯಾವುದೇ ಈ ವೇದಿಕೆನ ರಾಜಕೀಯವಾಗಿ ಬಳಸ್ಕೋಬೇಕು ಅಂತ ನಾನು ಬಯಸೋದು ಇಲ್ಲ. ಆದರೆ ಯಾವುದೇ ಒಂದು ರಾಜ್ಯ ಸರ್ಕಾರ ಈ ನಿಟ್ಟಿನಲ್ಲಿ ಆಲೋಚನೆ ಮಾಡಿದಾಗ ಮಾತ್ರ ಇವತ್ತು ನಾವು ಅಭಿವೃದ್ಧಿ ಪಥದಲ್ಲಿ ಹೋಗೋದಕ್ಕೆ ಸಾಧ್ಯ ಆಗ್ತದೆ. ಭವಿಷ್ಯದ ಭಾರತವನ್ನು ಕಟ್ಟಬೇಕಾದ್ರೆ ಅಥವಾ ಭವಿಷ್ಯದ ಕರ್ನಾಟಕವನ್ನು ಕಟ್ಟಬೇಕಾದ್ರೆ ಯುವ ಜನತೆಯ ಪಾತ್ರ ಮಹತ್ವದ್ದು. ರಾಜಕಾರಣದಲ್ಲಿ ಆಸಕ್ತಿ ಇರುವಂಥ ಯುವಕರಿಗೆ ನಿಮ್ಮ ಸಂದೇಶ, ಜೊತೆಗೆ ಒಂದು ಬ್ಯಾಕ್ ಬೋನ್ ಅಂತ ಬೇಕಾಗುತ್ತೆ ರಾಜಕಾರಣಕ್ಕೆ ಬಂದಾಗ. ಸೊ ನಿಮಗೆ ಕುಟುಂಬದ ಸಪೋರ್ಟ್ ಇದ್ದರೂ ಕೂಡ ಏನೆಲ್ಲ ಸವಾಲುಗಳನ್ನು ನೀವು ಫೇಸ್ ಮಾಡಿದ್ರಿ ಆ್ಯಂಡ್ ಮಾಡ್ತಾ ಇದ್ದೀರಾ? ರಾಜಕೀಯ ಕ್ಷೇತ್ರ, ನೀವು ಸಮಾಜಮುಖಿ ಸೇವೆನ ಮಾಡ್ತೀವಿ, ಅಭಿವೃದ್ಧಿ ಕೆಲಸ ಮಾಡಬೇಕು ಅನ್ನುವ ಇಚ್ಛಾಶಕ್ತಿ ಇದ್ದರೆ ರಾಜಕೀಯ ಕ್ಷೇತ್ರಕ್ಕಿಂತ ಮತ್ತೊಂದು ಒಳ್ಳೆಯ ಕ್ಷೇತ್ರ ನಿಮಗೆ ಸಿಗೋದಕ್ಕೆ ಸಾಧ್ಯ ಇಲ್ಲ. ನಾವು ರಾಜಕೀಯ ಕ್ಷೇತ್ರದಲ್ಲಿ ಬರಬೇಕು ಅಂತ ಹೇಳಿದ್ರೆ ದೂರದೃಷ್ಟಿ ಮತ್ತು ಇಚ್ಛಾಶಕ್ತಿ ಇದ್ದಾಗ ಮಾತ್ರ ನಾವು ಏನಾದರೂ ಕೂಡ ಒಂದು ಸಾಧನೆಯನ್ನು ಮಾಡೋದಕ್ಕೆ ಸಾಧ್ಯ ಆಗ್ತದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಸಹ ಭರವಸೆ ಇಟ್ಟಿರುವಂಥದ್ದು ಈ ದೇಶದ ಯುವ ಪೀಳಿಗೆ ಬಗ್ಗೆ. ಹಾಗಾಗಿ ಇವತ್ತು ನಮಗೆ ಗೊತ್ತಿದೆ, ಇವತ್ತು ಜಗತ್ತಿನಲ್ಲಿ ಅತಿ ಹೆಚ್ಚು ಯುವಕ ಶಕ್ತಿ ಇರ್ತಕ್ಕಂಥದ್ದು ನಮ್ಮ ಭಾರತದಲ್ಲಿ.
ಆದರೆ ಆ ಯುವ ಶಕ್ತಿಯನ್ನು ಯಾವ ರೀತಿ ಸದ್ಬಳಕೆ ಮಾಡ್ಕೊಳ್ತೇವೆ ಅದು ಕೂಡ ಒಂದು ಸವಾಲು ನಮ್ಮ ಮುಂದೆ ಇದೆ. ಆ ಯುವ ಶಕ್ತಿಯನ್ನು ಸರಿಯಾಗಿ ಬಳಕೆ ಮಾಡ್ಕೊಳ್ಳದೆ ಹೋದರೆ ಇಟ್ ಮೈಟ್ ಬಿಕಮ್ ಅ ಬರ್ಡನ್ ಟುಮಾರೋ. ಯುವ ಜನತೆಯ ಸದ್ಬಳಕೆ ಅಂತ ನೀವಂದ್ರಿ. ಈ ಸದ್ಬಳಕೆ ಅಂದರೆ ಅವಕಾಶಗಳು ಬೇಕಾಗುತ್ತೆ. ಈಗಂತೂ ಜೆನ್ಝಿ ಕಾಲ ನಿಮ್ಗೆ ಗೊತ್ತಿದೆ. ಅಂದರೆ ಲಂಗು ಲಗಾಮ್ ಹಾಕೋರು ಯಾರೂ ಇಲ್ಲ ಅಂತ ಹೇಳ್ತಾರೆ. ಸರಿಯಾಗಿ ಡೈರೆಕ್ಟ್ ಮಾಡೋರು ಯಾರೂ ಇಲ್ಲ, ಸಲಹೆ ಸೂಚನೆ ಕೊಡೋರು ಯಾರೂ ಇಲ್ಲ ಅಂತ. ಸೊ ಅದಕ್ಕೆ ನಿಮ್ಮಂಥ ಯುವಕರು ಅವ್ರಿಗೇನು ಅವಕಾಶಗಳು ಸಿಗಬೇಕು ಅಂತ ಬಯಸ್ತೀರಾ? ನೋಡಿ, ಎವ್ರಿ ಕ್ರೈಸಿಸ್ ಇಸ್ ಅನ್ ಆಪರ್ಚುನಿಟಿ. ನಾನು ಒಂದು ಉದಾಹರಣೆ ಕೊಡ್ತೇನೆ ನಿಮಗೆ. ನಮ್ಮ ದೇಶದಲ್ಲಿ ನಕ್ಸಲಿಸಮ್ ಹಾವಳಿ ಸಾಕಷ್ಟಿತ್ತು. ಆದರೆ ಯಾವುದೇ ಕೇಂದ್ರ ಸರ್ಕಾರಗಳು ಇದನ್ನು ಭಾಳ ಗಂಭೀರವಾಗಿ ತೆಗೆದುಕೊಂಡಿರಲಿಲ್ಲ. ಆದರೆ ನರೇಂದ್ರ ಮೋದಿಜಿ ಸರ್ಕಾರ ಬಂದ ನಂತರದಲ್ಲಿ ಕಳೆದ 11 ವರ್ಷದಲ್ಲಿ ಈ ದೇಶದಲ್ಲಿ 65 ಜಿಲ್ಲೆಗಳಲ್ಲಿ ಅತಿ ಹೆಚ್ಚು ನಕ್ಸಲಿಸಮ್ ಹಾವಳಿ ಇತ್ತು. ಆದರೆ ಇದನ್ನು ಸವಾಲಾಗಿ ಸ್ವೀಕಾರ ಮಾಡಿ ಕೇಂದ್ರ ಸರ್ಕಾರ, ನರೇಂದ್ರ ಮೋದಿಜಿಯವರು, ನಮ್ಮ ಗೃಹ ಸಚಿವರಾಗಿರ್ತಕ್ಕಂಥ ಅಮಿತ್ ಶಾಜಿಯವರು ಅದನ್ನು ಸವಾಲಾಗಿ ಸ್ವೀಕಾರ ಮಾಡಿ ನಕ್ಸಲಿಸಮನ್ನು ಬುಡ ಸಮೇತ ಕಿತ್ತಾಕುವಂಥ ಕೆಲಸ ಮಾಡಬೇಕು ಅನ್ನುವ ಒಂದು ಇಚ್ಛಾಶಕ್ತಿಯೊಂದಿಗೆ ಏನು ಮಾಡಿದರು ಅಂತೇಳಿದ್ರೆ, ಅಲ್ಲಿ ಮೂಲಭೂತ ಸೌಕರ್ಯಕ್ಕೆ ಹಣವನ್ನು ಸಾವಿರಾರು ಕೋಟಿ ಹಣವನ್ನು ಕೊಟ್ಟಿದ್ದಾರೆ. ಅಲ್ಲಿ ಯುವಕರಿಗೆ ಉದ್ಯೋಗ ನಿರ್ಮಾಣ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಅನೇಕ ಯೋಜನೆಗಳನ್ನು ಕೊಟ್ಟಿದ್ದಾರೆ. ಇವತ್ತು ನಕ್ಸಲಿಸಮ್ 65 ಜಿಲ್ಲೆಗಳಲ್ಲಿ ಏನಿತ್ತು ಅಂತ ನಾನು ಹೇಳ್ತಾ ಇದ್ದೇನೆ, ಇವತ್ತು 9 ಜಿಲ್ಲೆಗೆ ತಂದಿದ್ದಾರೆ. ನಮ್ಮ ರಾಜ್ಯದಲ್ಲಿ ಇವತ್ತು ಟೂರಿಸಮ್ ಇರ್ಬೋದು, ಅಗ್ರಿಕಲ್ಚರ್ ಸೆಕ್ಟರ್ ಇರ್ಬೋದು, ಅಲ್ಲಿ ಅದನ್ನು ಯಾವ ರೀತಿ ಒಂದು ಸರ್ಕಾರ ಸದ್ಬಳಕೆ ಮಾಡಿಕೊಂಡ್ರೆ ಲಕ್ಷಾಂತರ ಯುವಕರಿಗೆ ಉದ್ಯೋಗ ಸೃಷ್ಟಿ ಮಾಡೋದಕ್ಕೆ ಸಾಧ್ಯ ಆಗ್ತದೆ. ಇದೆಲ್ಲದರ ಪರಿಣಾಮ ಏನು ಅಂತ ಹೇಳಿದ್ರೆ, ಆಗಲೇ ಹೇಳಿದ್ನಲ್ಲ, ಯುವ ಶಕ್ತಿಯ ಸದ್ಬಳಕೆ. ಬೆಳವಣಿಗೆ ಅಂತ ಬಂದಾಗ, ಅಭಿವೃದ್ಧಿ ಅಂತ ಬಂದಾಗ ಸಾಮರ್ಥ್ಯ ಅನ್ನೋ ಒಂದು ಪದ ಬಂದೇ ಬರುತ್ತೆ. ಸಾಮರ್ಥ್ಯಕ್ಕೆ ತಕ್ಕಂತೆ ಕರ್ನಾಟಕ ಬೆಳವಣಿಗೆ ಆಗಿದೆ ಅಂತ ನಿಮ್ಗೆ ಅನ್ಸುತ್ತಾ? ಅನ್ಡೌಟ್ಲೆಡ್ಲಿ ನೋ. ಬೆಂಗಳೂರು ಅಭಿವೃದ್ಧಿ ಕರ್ನಾಟಕ ರಾಜ್ಯದ ಅಭಿವೃದ್ಧಿ ಅಲ್ಲ. ಕೇವಲ IT-BT ಸರ್ವಿಸ್ ಇಂಡಸ್ಟ್ರಿನಲ್ಲಿ ನಾವು ದುಡಿತಾ ಇದ್ದೇವೆ, ರಾಜ್ಯ ಹೆಸರುವಾಸಿ ಮಾಡಿದೆ ಅಂತ ಹೇಳಿದ್ರೆ, ಆದರೆ ಇನ್ನೂ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ನಾವು ಸಾಧನೆ ಮಾಡೋದಕ್ಕೆ ಅವಕಾಶ ಇದೆ. ರಾಜ್ಯಕ್ಕೂ ಕೂಡ ಅದರಿಂದ ಅನುಕೂಲ ಆಗ್ತದೆ. ಇದನ್ನು ಇನ್ಕ್ಲೂಸಿವ್ ಗ್ರೋತ್ ಅಂತ ಏನು ಕರಿತೇವೆ, ಅದನ್ನು ಕೂಡ ಗಮನದಲ್ಲಿ ಇಟ್ಕೊಂಡು ರಾಜ್ಯ ಇನ್ನೂ ಎತ್ತರಕ್ಕೆ ತೆಗೆದುಕೊಂಡು ಹೋಗ್ತಕ್ಕಂಥ ಒಳ್ಳೆಯ ಅವಕಾಶಗಳಿದೆ. ಕೃಷ್ಣಾ ಮೇಲ್ದಂಡೆ ಯೋಜನೆ ಬಗ್ಗೆ ಸಾಕಷ್ಟು ಚರ್ಚೆ ಆಗ್ತದೆ. ರಾಜ್ಯದಲ್ಲೂ ಕೂಡ ಚರ್ಚೆ ಆಗ್ತದೆ, ಸರ್ಕಾರ ಮಟ್ಟದಲ್ಲೂ ಕೂಡ ಚರ್ಚೆ ಆಗ್ತದೆ, ಸದನದಲ್ಲೂ ಕೂಡ ಚರ್ಚೆ ಆಗ್ತದೆ. ಇವತ್ತು ಬಿಕಾಸ್ ಆಫ್ ದ ಡಿಲೇ ಇನ್ ಲ್ಯಾಂಡ್ ಅಕ್ವಿಸಿಷನ್, ಬಿಕಾಸ್ ಆಫ್ ದಿ ಲಿಟಿಗೇಷನ್ಸ್, 18,000 ಕೋಟಿ ಇದ್ದಂಥ ಪ್ರಾಜೆಕ್ಟು ಇವತ್ತು ಬಹುತೇಕ 1 ಲಕ್ಷ ಕೋಟಿಗೆ ಬಂದು ಮುಟ್ಟಿದೆ ಕೇವಲ 15 ವರ್ಷದಲ್ಲಿ. ಇದಕ್ಕೆ ಯಾರು ಹೊಣೆಗಾರರು ಮತ್ತು ಇದಕ್ಕೆ ಯಾರು ಬೆಲೆ ತೆತ್ತಾ ಇದ್ದಾರೆ? ಟ್ಯಾಕ್ಸ್ ಪೇಯರ್ಸು. ನಾನು ಮತ್ತೊಂದು ಉದಾಹರಣೆ ಕೊಡ್ತೇನೆ. ಇದೇ ಬ್ಯಾಂಗ್ಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್, ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅಂತ ನಾವು ಕರಿತೇವೆ, ಅದನ್ನು ಬೆಂಗಳೂರು ಮತ್ತು ತುಮಕೂರು ಮಧ್ಯೆ ಮಾಡಿದ್ದೇ ಆಗಿದ್ದರೆ ಅಪ್ ಟು ಚಿತ್ರದುರ್ಗ, ದಾವಣಗೆರೆ, ಅಕ್ಕಪಕ್ಕ ಜಿಲ್ಲೆಗಳಲ್ಲೂ ಕೂಡ ಸಾಕಷ್ಟು ಅಭಿವೃದ್ಧಿ ಆಗೋಕ್ಕೆ ಸಾಧ್ಯ ಇತ್ತು. ಆದರೆ ತೆಗೆದುಕೊಂಡೋಗಿ ನೀವು ಆಂಧ್ರ ಬಾರ್ಡರ್ಗೆ ತೆಗೆದುಕೊಂಡಿದ್ದೆ. ನಾವೇನು ಆಂಧ್ರ ವಿರೋಧಿಗಳಲ್ಲ, ಆದರೆ ಅದು ಕರ್ನಾಟಕಕ್ಕೆ ಆ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಎಷ್ಟು ಉಪಯೋಗ ಆಗಬೇಕಾಗಿತ್ತು, ಆ ರೀತಿ ಉಪಯೋಗ ಆಗ್ತಾ ಇಲ್ಲ. ಜೊತೆಗೆ ಯಾವ ರೀತಿ ಬೆಂಗಳೂರಿನಲ್ಲಿ ನಾನಾ ರೀತಿಯ ಸಮಸ್ಯೆ, ನೀರಿನ ಸಮಸ್ಯೆ ಇರ್ಬೋದು, ಟ್ರಾಫಿಕ್ ಸಮಸ್ಯೆ ಇರ್ಬೋದು, ಬೇರೆ ಬೇರೆ ಸಮಸ್ಯೆಗಳನ್ನೇನು ನೋಡ್ತಾ ಇದ್ದೀರಿ. ಈ ರೀತಿ ದೂರದೃಷ್ಟಿತ್ವ ಇಟ್ಕೊಂಡು ಚಿಂತನೆ ಮಾಡಿದ್ದೇ ಆದಲ್ಲಿ ನಿಜವಾಗ್ಲೂ ಕೂಡ ಬೆಂಗಳೂರಿಗೂ ಇಷ್ಟು ಸಮಸ್ಯೆ ಆಗ್ತಾ ಇರಲಿಲ್ಲ ಮತ್ತು ರಾಜ್ಯ ಇನ್ನೂ ಹೆಚ್ಚು ಅಭಿವೃದ್ಧಿ ಆಗ್ತಿತ್ತು ಅನ್ನೋದು ನನ್ನ ಅಭಿಪ್ರಾಯ. ಈಗ ನೀವು BJPಯ ರಾಜ್ಯಾಧ್ಯಕ್ಷರಾಗಿ ಒಂದು ಉನ್ನತ ಹುದ್ದೆಗೆಲ್ಲ ಕೂತಿದ್ದೀರಿ. ಸವಾಲುಗಳು 108 ಇರ್ಬೋದು ಪ್ರತಿದಿನ, ಆದರೆ ಈ ಅವಕಾಶಗಳ ಬಗ್ಗೆ ಅಂತ ಬಂದಾಗ ಖಂಡಿತ ನಿಮ್ಮಿಂದ ಸಾಧ್ಯ ಇದೆ. ನಾವು ಸಾಕಷ್ಟು ನಿರೀಕ್ಷೆನ ನಿಮ್ಮಿಂದ ಮಾಡ್ತೀವಿ ಅಂತ ಹೇಳ್ತಾ ಈ ಅಭಿವೃದ್ಧಿ ಅವಕಾಶಗಳು ಚರ್ಚೆಯಲ್ಲಿ, ಸಂವಾದದಲ್ಲಿ ಪಾಲ್ಗೊಂಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ, ಧನ್ಯವಾದಗಳು. ಅಭಿವೃದ್ಧಿ ಅವಕಾಶಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ತಮ್ಮದೇ ಆದಂಥ ಕಲ್ಪನೆಯನ್ನು ಹೊಂದಿರುವಂಥ BY ವಿಜಯೇಂದ್ರ ಅವರು ರಾಜ್ಯ ಯಾವ ರೀತಿ ಅಭಿವೃದ್ಧಿ ಕಾಣಬೇಕು, ಯುವಕರಿಗೆ ಆದ್ಯತೆಯನ್ನು ಕೊಡಬೇಕಾಗಿದೆ, ಯುವಕರನ್ನು ಮುನ್ನೆಲೆಗೆ ತರಬೇಕು ಅನ್ನುವಂಥದ್ರ ಬಗ್ಗೆ ತಮ್ಮ ಯೋಚನೆ, ಚಿಂತನೆಯನ್ನು ಹೇಳಿದ್ದಾರೆ. ಈಗ ನ್ಯೂಸ್ 18 ಕನ್ನಡದ ವತಿಯಿಂದ ಒಂದು ಚಿಕ್ಕ ಕಿರುಕಾಣಿಕೆಯನ್ನು ಸ್ವೀಕರಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ. GG ಹಿರೇಮಠ್ ಅವರು, ಮ್ಯಾನೇಜಿಂಗ್ ಡೈರೆಕ್ಟರ್ GP ಬಿಲ್ಡರ್ಸ್ ಅಂಡ್ ಡೆವಲಪರ್ಸ್, ಅವರು ಕೂಡ ಒಂದು ಚಿಕ್ಕ ಕಿರುಕಾಣಿಕೆಯನ್ನು ಕೊಡ್ತಾ ಇದ್ದಾರೆ. ಅದನ್ನು ಕೂಡ ಸ್ವೀಕರಿಸಬೇಕು. ಈಗ ವೇದಿಕೆ ಮೇಲೆ ಆಹ್ವಾನಿಸ್ತಾ ಇದ್ದೀನಿ ವಿಧಾನ ಪರಿಷತ್ನ ಸದಸ್ಯರು, ಕರ್ನಾಟಕ ಒಲಿಂಪಿಕ್ ಅಸೋಸಿಯೇಷನ್ ಅಧ್ಯಕ್ಷರು ಆಗಿರುವಂತಹ ಗೋವಿಂದರಾಜ್ ಅವರು. ದಯಮಾಡಿ ವೇದಿಕೆ ಮೇಲೆ ಬರಬೇಕು, ನಮ್ಮ ಕಿರುಕಾಣಿಕೆಯನ್ನು ಸ್ವೀಕರಿಸಬೇಕು.
ನಮಸ್ಕಾರ. ನಾನು ಒಬ್ಬ ನ್ಯೂಸ್ 18 ಅಭಿಮಾನಿಯಾಗಿ ನ್ಯೂಸ್ 18ಗೆ ಮೊದಲನೇದಾಗಿ ಅಭಿನಂದನೆಗಳು ಸಲ್ಲಿಸ್ತೇನೆ. ನೀವು ಮೊದಲನೇ ಚಾನಲ್ ಆಗಿ ಹೊರಹೊಮ್ಮಿದ್ದೀರಾ ಅಂಥೇಳಿ. ಮತ್ತು ನಿಮ್ಮಲ್ಲಿ ಒಂದು ವಿಶೇಷ ಏನಂದರೆ ಗುಣಮಟ್ಟದ ವಿಷಯಗಳನ್ನು ತಾವು ಪ್ರಸಾರ ಮಾಡ್ತೀರಾ. ನೀವು ನಾನು ನೋಡಿರೋಂಗೆ ಎಲ್ಲೋ ಜರ್ನಲಿಸಮ್ ಇಲ್ಲ ಅಂಥೇಳಿ ನಾನು ಭಾವಿಸ್ತೇನೆ. ಯಾವಾಗಲೂ ನ್ಯಾಷನಲ್ ಚಾನಲ್ಸ್ನಲ್ಲೂ ನೋಡುವಾಗ ನಿಮ್ಮ ಚಾನಲ್ಲು ಭಾಳ ಅದ್ಭುತವಾಗಿ ಮತ್ತು ಅತ್ಯಂತ ಪರಿಣಾಮಕಾರಿಯಾಗಿ ಜನಗಳಿಗೆ ಯಾವ ಸಂದೇಶವನ್ನು ಕೊಡಬೇಕು, ಉತ್ತಮವಾದ ವಿಚಾರಗಳನ್ನು ತಿಳಿಸ್ಬೇಕು ಅನ್ನೋದನ್ನು ಭಾಳ ಸ್ಪಷ್ಟವಾಗಿ ತಿಳಿಸ್ತೀರಾ. ಅದಕ್ಕೆ ನನ್ನೆಲ್ಲ ಅಭಿನಂದನೆಗಳು ನಿಮಗೆ. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಈ ಸಹಕಾರ ಹೀಗೆ ಮುಂದುವರಿಬೇಕು ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು. GBA ಕಮಿಷನರ್ ಆಗಿರುವಂತಹ ಶ್ರೀ ಮಹೇಶ್ವರ್ ರಾವ್ ಅವರು ಕರ್ನಾಟಕದ ಅಭಿವೃದ್ಧಿಯಲ್ಲಿ GBA ಪಾಲು ಮಹತ್ವದ್ದಿದೆ. ಬರ್ಲಿ ಜೋರಾದ ಚಪ್ಪಾಳೆ, ಪ್ರೋತ್ಸಾಹದ ಚಪ್ಪಾಳೆ. ಎಲ್ಲರಿಗೆ ನಮಸ್ಕಾರ. ಐ ವುಡ್ ಲೈಕ್ ಟು ಫಸ್ಟ್ ವಿಶ್ ನ್ಯೂಸ್ 18 ಆಲ್ ದ ಬೆಸ್ಟ್. ದೇ ಹ್ಯಾವಿಂಗ್ ದಿಸ್ ವಂಡರ್ಫುಲ್ ಪ್ರೋಗ್ರಾಮ್. ಇವತ್ತು ಒಂದು ಒಳ್ಳೆ ಚೆನ್ನಾಗಿ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಸತೀಶ್ ಅವರು ಒಂದು ಹೀಸ್ ಆಲ್ವೇಸ್ ಬೀನ್ ಅ ಲೀಡಿಂಗ್ person and TV in journalism, and I have had many interactions with him, both online, I mean mostly offline, but and his acuity, I would say, or sharpness and insights are something which is very admirable. ಅದಕ್ಕೆ ತಾವೆಲ್ಲರೂ ಇವತ್ತು ಕರೆಸಿದಿರಿ. ದಿಸ್ ಒಂದು ಭಾಳ ಅದ್ಭುತ ಕಾರ್ಯಕ್ರಮಕ್ಕೆ ಬಂದಿದ್ದೀರಿ. ನಾವು GBA ಕಡೆಯಿಂದ ವಿ ವುಡ್ ಲೈಕ್ ಟು ಸಿ ದ್ಯಾಟ್ ವಿ ಕಂಟಿನ್ಯೂ ಟು ವರ್ಕ್ ಟುವರ್ಡ್ಸ್ ದ ಡೆವಲಪ್ಮೆಂಟ್ ಆಫ್ ಬ್ಯಾಂಗ್ಳೂರ್. ಎವ್ರಿ ಸ್ಟೇಕ್ ಹೋಲ್ಡರ್ ತಾವು ಏನು ನಮಗೆ ಫೀಡ್ಬ್ಯಾಕ್ ಕೊಡ್ತೀರಿ, ತಾವು ಏನು ನಮ್ಮ ಏನು ಇನ್ಫಾರ್ಮೇಷನ್ ಅಥವಾ ನಾವು ಏನು ಜನರಿಗೆ ಮಾಹಿತಿಗೋಸ್ಕರ ಸಹ ಕೊಡ್ಲಿಕ್ಕೆ ಮುಂದೆ ಬರ್ತೇವೆ, ಅದು ನೀವು ಸರಿಯಾಗಿ ಎಲ್ಲರಿಗೆ ಮುಟ್ಟಿಸಿದರೆ ಮತ್ತು ಅವರದ್ದು ಏನು ಫೀಡ್ಬ್ಯಾಕ್ ಇದೆ ಅದನ್ನು ತಗೊಂಡು ನಾವು ನಮ್ಮ ಏನು ಕಾರ್ಯಕ್ರಮ ರೂಪಿಸಿ ಇನ್ನೂ ಒಳ್ಳೆ ರೀತಿಯಿಂದ ನಾವು ಮಾಡಿಸ್ಲಿಕ್ಕೆ ಅವಕಾಶ ಇರುವಾಗ ವಿ ವಿಲ್ ಡೆಫಿನೆಟ್ಲಿ ಡೂ ವೆರಿ ವೆಲ್. ಎಲ್ಲ ಸ್ಟೇಕ್ ಹೋಲ್ಡರ್ಸ್ ಆರ್ ವೆರಿ ಇಂಪಾರ್ಟೆಂಟ್ ಫಾರ್ ದ ಓವರ್ ಆಲ್ ಡೆವಲಪ್ಮೆಂಟ್ ಆಫ್ ದಿಸ್ ಸಿಟಿ ವಿಚ್ ಈಸ್ ಸೋ ಡಿಯರ್ ಟು ಆಲ್ ಆಫ್ ಅಸ್. ಥ್ಯಾಂಕ್ ಯು ಸೋ ಮಚ್ ಸರ್, ನಮ್ಮ ಈ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ, ಸಪೋರ್ಟ್ ಮಾಡಿದ್ದಕ್ಕೆ ಥ್ಯಾಂಕ್ ಯು. ಇದೀಗ ವೇದಿಕೆ ಮೇಲೆ ಆಹ್ವಾನಿಸ್ತಾ ಇದ್ದೀನಿ ಕನ್ನಡ ಪರ ಹೋರಾಟಗಾರರು ಬನವಾಸಿ ಬಳಗದ ಶ್ರೀ ಆನಂದ್ ಅವರು ದಯಮಾಡಿ ವೇದಿಕೆ ಮೇಲೆ ಬರಬೇಕು. ಅವರ ಸಹಕಾರ ಕೂಡ ನಮ್ಮ ಗೆಲುವಿನಲ್ಲಿ ಇದೆ. ನ್ಯೂಸ್ 18 ಬಳಗಕ್ಕೆ ಅಭಿನಂದನೆಗಳು. ಕರ್ನಾಟಕ ಕನ್ನಡಿಗ ಈ ವಿಷಯಗಳಿಗೆ ಬಂದಾಗ ನಮಗೂ ನಮ್ದು ಏನಾರ ಒಂದು ನಿಲುವಿದೆ, ಅದನ್ನು ಜನತೆಗೆ ಮುಟ್ಟಿಸ್ಬೇಕು ಅಂದಾಗ ಅದನ್ನು ಮುಟ್ಟಿಸೋದ್ರಲ್ಲಿ ತುಂಬ 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 ಸಹಕಾರ ನೀಡಿದ್ದಾರೆ. ಕನ್ನಡ ಪರವಾದ ನಿಲುವು ಅದು ನಮಗೂ ಬೆಂಬಲ, ನಾಡಿಗೂ ಬೆಂಬಲ. ಇದು ಮುಂದುವರಿಯಲಿ. ಮತ್ತೊಮ್ಮೆ ತಂಡಕ್ಕೆ ಅಭಿನಂದನೆಗಳು. ನ್ಯೂಸ್ 18ಗೆ ಮತ್ತಷ್ಟು ಗೆಲುವಾಗಲಿ ಅಂತ ಹಾರೈಸ್ತೀನಿ. ನಮಸ್ತೆ. ನಿಮ್ಮ ಬೆಂಬಲಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಸರ್. ಇದೀಗ ವೇದಿಕೆ ಮೇಲೆ ಆಹ್ವಾನಿಸ್ತಾ ಇದ್ದೀನಿ FKCCIನ ಫಾರ್ಮರ್ ಪ್ರೆಸಿಡೆಂಟ್ ಆಗಿರುವಂಥ ಡಾಕ್ಟರ್ ಮುರಳೀಧರ್ ಅವರು ದಯಮಾಡಿ ಬರಬೇಕು ಸರ್. ನ್ಯೂಸ್ 18 ಕನ್ನಡದ ಕಿರುಕಾಣಿಕೆಯನ್ನು ಸ್ವೀಕರಿಸಬೇಕು. Well, I have seen this channel grow from strength to strength and attain the position of number 1 in Karnataka. Congratulations to all the work put in by all the people. ರೈತ ಮುಖಂಡರಾಗಿರುವಂಥ ತೇಜಸ್ವಿ ಪಟೇಲ್ ಅವರು ದಯಮಾಡಿ ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ನ್ಯೂಸ್ 18 ಕನ್ನಡದ ಪರವಾಗಿ ಅವ್ರಿಗೊಂದು ಕಿರುಕಾಣಿಕೆ. ನಾನು ಬೇರೆ ಬೇರೆ ಕಡೆ ಚರ್ಚೆಯಲ್ಲಿ ಭಾಗವಹಿಸಿದ್ದೀನಿ. ಇಂಥದೇ ಉತ್ತರ ಬೇಕು ಅಂತ ನಿರ್ದಿಷ್ಟ ಪ್ರಶ್ನೆ ಕೇಳೋದು, ಅವರ ಉತ್ತರ ನಿರೀಕ್ಷಿಸದೆ ಬೇರೆ ಉತ್ತರ ಬಂದ ತಕ್ಷಣ ನಮ್ಮ ಚರ್ಚೆಯನ್ನು ಕಡಿತಗೊಳಿಸೋದನ್ನು ನೋಡಿದ್ದೀನಿ. ಆದರೆ ಹರಿಪ್ರಸಾದ್ ಅವರ ಚರ್ಚೆಯಲ್ಲಿ ಎಂದೂ ಆ ಅನುಭವ ಆಗಿಲ್ಲ. ಎಲ್ಲರ ವಿಚಾರಗಳನ್ನು ಸ್ವಾಗತಿಸೋ ಮನಸ್ಸೇನಿದೆ ಅದು ಬೆಳವಣಿಗೆಗೆ ಕಾರಣ ಆಗುತ್ತೆ. ಆ ದೃಷ್ಟಿಯಿಂದ ಅದರ ಭಾಗವಾಗಿ ನ್ಯೂಸ್ 18 ಇವತ್ತು ಪ್ರಥಮ ಸ್ಥಾನ ಪಡೆದಿದೆ ಅನ್ನೋದು ನನ್ನ ಅಭಿಪ್ರಾಯ. ಥ್ಯಾಂಕ್ ಯು ಸೋ ಮಚ್ ಸರ್, ನಮ್ಮ ಜೊತೆ ಬಂದಿದ್ದಕ್ಕೆ, ಕೈ ಜೋಡಿಸಿದ್ದಕ್ಕೆ, ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ. ಮತ್ತೊಬ್ಬ ವಿಶೇಷ ಅತಿಥಿಯನ್ನು ವೇದಿಕೆ ಮೇಲೆ ಕರೀತಾ ಇದ್ದೀವಿ. ಕ್ಯಾಂಪ್ಸ್ನ ಶಶಿಕುಮಾರ್ ಅವರು ದಯಮಾಡಿ ವೇದಿಕೆ ಮೇಲೆ ಬರಬೇಕು. ನ್ಯೂಸ್ 18 ತಂಡಕ್ಕೆ ಅಭಿನಂದನೆಗಳನ್ನು ಸಲ್ಲಿಸ್ತಾ, ಬಡವರ ಮಧ್ಯಮ ವರ್ಗದವರ ಶಿಕ್ಷಣಕ್ಕೆ ನ್ಯಾಯ ಏನು ಒದಗಿಸ್ಬೇಕು, ಆ ಒದಗಿಸುವಂಥ ಧ್ವನಿ
ನಾನು ಮಾಡ್ತಾ ಇದ್ದಾಗ ನನಗೆ ಸದಾ ಬೆಂಬಲವಾಗಿ ಹರಿಪ್ರಸಾದ್ ಅವರು ಅವರ ನಿಜವಾಗ್ಲೂ ಹೇಳಬೇಕು ಅಂದರೆ ನಿಮ್ಮ ಅನೇಕ ಚರ್ಚೆಗಳು ನಾವು ಇವತ್ತಿಗೆ ಅದು ಕನಸಾಗಿ ನೆನಸಾಗಿದೆ. ಈ ಎಲ್ಲದಕ್ಕೂ ಕೂಡ ಮಾಧ್ಯಮಕ್ಕೆ ವಿಶೇಷವಾಗಿ ಅಭಿನಂದನೆ ಜೊತೆಗೆ ಕೃತಜ್ಞತೆಗಳನ್ನು ಜನರ ಪರವಾಗಿ ಈ ರಾಜ್ಯದ ವಿದ್ಯಾರ್ಥಿಗಳು ಮತ್ತು ಬಡ ಕುಟುಂಬದವರ ಪರವಾಗಿ ನಾನು ಸಲ್ಲಿಸೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್ ಸರ್. ಹೀಗೆ ನಿಮ್ಮ ಸಹಕಾರ ನಮ್ಮ ಜೊತೆ ಇರಲಿ ಅಂತ ಆಶಿಸ್ತಾ ಥ್ಯಾಂಕ್ ಯು ಸೋ ಮಚ್. ಈಗ ವೇದಿಕೆ ಮೇಲೆ ನಿಮ್ಮೆಲ್ಲರ ಜೋರಾದ ಚಪ್ಪಾಳೆಯೊಂದಿಗೆ ಆಹ್ವಾನಿಸ್ತಾ ಇದ್ದೀನಿ ಸೌತ್ ಇಂಡಿಯಾಸ್ ನಂಬರ್ 1 ಗೋಲ್ಡ್ ಬಯರ್ಸ್ ವೈಟ್ ಗೋಲ್ಡ್ನ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿರುವಂತ ಮಿಸ್ಟರ್ ಬಾಬು ಸಿಜೆ ಅವರು ದಯಮಾಡಿ ವೇದಿಕೆ ಮೇಲೆ ಬರಬೇಕು. ವೇದಿಕೆ ಮೇಲೆ ಬಸವರಾಜು ಸೇಲ್ಸ್ ಹೆಡ್ ನ್ಯೂಸ್ 18 ಕನ್ನಡ ಇದ್ದಾರೆ. ದಯಮಾಡಿ ಕಿರುಕಾಣಿಕೆಯನ್ನು ಕೊಡಬೇಕು. ಹರಿಪ್ರಸಾದ್ ಕೂಡ ಕೈ ಜೋಡಿಸಬೇಕು. ನಮ್ಮ ಇವತ್ತಿನ ಕಾರ್ಯಕ್ರಮದ ಮತ್ತೊಬ್ಬರು ಸ್ಪಾನ್ಸರ್ ಕ್ರೇವ್ ಮ್ಯಾನ್ ಐಸ್ ಕ್ರೀಮ್ನ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿರುವಂಥ ಮಿಸ್ಟರ್ ವಿಜಯ್ ಅವರು ದಯಮಾಡಿ ವೇದಿಕೆ ಮೇಲೆ ಬರಬೇಕು. ನಿಮ್ಮ ಸಹಕಾರಕ್ಕೆ ಧನ್ಯವಾದ ತಿಳಿಸ್ತಾ ನ್ಯೂಸ್ 18 ಕನ್ನಡದ ಪರವಾಗಿ ಒಂದು ಕಿರುಕಾಣಿಕೆ. ಆಡ್ 6 ಅಡ್ವರ್ಟೈಸಿಂಗ್ನ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿರುವಂಥ ಶ್ರೀಮತಿ ವಿಜಯಕಲಾ ಅವರು ದಯಮಾಡಿ ವೇದಿಕೆ ಮೇಲೆ ಬರಬೇಕು. ಹಾಗೆ ಸುಧಾಕರ್ ಅವರು ಕೂಡ ವೇದಿಕೆ ಮೇಲೆ ಬರಬೇಕು. ನಿಯೋ ಹೀಟ್ ಪಂಪ್ನ ಪ್ರೊಪ್ರೈಟರ್ ಕೀರ್ತಿ ಮಹಾದೇವ್ ಅವರು ದಯಮಾಡಿ ವೇದಿಕೆ ಮೇಲೆ ಬರಬೇಕು. ಇದು ನ್ಯೂಸ್ 18 ಕನ್ನಡದ ಹೆಮ್ಮೆಯ ಪ್ರಸ್ತುತಿ ಕರ್ನಾಟಕ ನಂಬರ್ 1 ಕಾರ್ಯಕ್ರಮ. ಕೋ ಪ್ರೆಸೆಂಟ್ಸ್ GP ಬಿಲ್ಡರ್ಸ್ ಅಂಡ್ ಡೆವಲಪರ್ಸ್, ಕೋ ಪವರ್ಡ್ ಬೈ ಅರವಿಂದ್ ಪ್ರಾಪರ್ಟೀಸ್, ರಿಲಯನ್ಸ್ ಇಂಡಸ್ಟ್ರೀಸ್, ಬೆವರೇಜ್ ಪಾರ್ಟ್ನರ್ ಟಾಟಾ ಟೀ ಗೋಲ್ಡ್, ಐಸ್ ಕ್ರೀಮ್ ಪಾರ್ಟ್ನರ್ ಕ್ರೇವ್ ಮ್ಯಾನ್ ಐಸ್ ಕ್ರೀಮ್ಸ್. ಇದು ನ್ಯೂಸ್ 18 ಕನ್ನಡದ ಹೆಮ್ಮೆಯ ಪ್ರಸ್ತುತಿ ಕರ್ನಾಟಕ ನಂಬರ್ 1 ಕಾರ್ಯಕ್ರಮ. ನಮ್ಮ ಮುಂದಿನ ಸಂವಾದದ ವಿಷಯ ಯುವ ಜನತೆಯ ಪಾತ್ರ. ಇದರಲ್ಲಿ ಪಾಲ್ಗೊಳ್ತಾ ಇದ್ದಾರೆ JDS ಯುವ ಘಟಕದ ರಾಜ್ಯಾಧ್ಯಕ್ಷರು ಆಗಿರುವಂತ ನಿಖಿಲ್ ಕುಮಾರಸ್ವಾಮಿ ಅವರು. ದಯಮಾಡಿ ವೇದಿಕೆ ಮೇಲೆ ಬರಬೇಕು. ನಿಖಿಲ್ ಕುಮಾರಸ್ವಾಮಿ ಸಂವಾದವನ್ನು ನಡೆಸಿಕೊಡ್ತಾರೆ ನನ್ನ ಸೀನಿಯರ್ ಆಂಕರ್ ಕೊಲೀಗ್ ಪೃಥ್ವಿರಾಜ್ ಹಾರನ್. ನಂಬರ್ 1 ಕರ್ನಾಟಕದಲ್ಲಿ ಇವತ್ತು ನಮ್ಮ ಜೊತೆ ಇರುವಂಥವರು ಒಬ್ಬರು ಕೇಂದ್ರ ಸಚಿವರ ಮಗ ಅಂತನೋ ಅಥವಾ ಮಾಜಿ ಪ್ರಧಾನಮಂತ್ರಿಗಳ ಮೊಮ್ಮಗ ಅಂತ ಅಷ್ಟೇ ಗುರ್ಸ್ಕೊಂಡಂಥವರಲ್ಲ, ಬೆಳ್ಳಿತೆರೆಯಿಂದ ಜನಸೇವೆಯವರೆಗೂ ಬಂದು ಮುಖ ಮಾಡಿ ಸತತ ಸವಾಲುಗಳನ್ನು ಎದುರಿಸಿ ಸ್ಪೆಷಲಿ ಜನಸೇವೆ ಯಾವ ರೀತಿಯ ಮಾಡಬೇಕು, ಹೋರಾಟ ಯಾವ ರೀತಿಯಾಗಿರಬೇಕು, ಪ್ರಾದೇಶಿಕ ಅಸ್ಮಿತೆಯನ್ನು ಯಾವ ರೀತಿಯ ಉಳಿಸ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸೋಲುಗಳನ್ನು ಅನುಭವವಾಗಿ ಮಾಡಿಕೊಂಡು ತನ್ನ ಪಕ್ಷಕ್ಕೋಸ್ಕರ ಹಗಲಿರುಳು ದುಡಿತಾ ಇರುವಂಥ JDSನ ಯುವ ಸಾರಥಿ ಆಗಿರುವಂಥ ನಿಖಿಲ್ ಕುಮಾರಸ್ವಾಮಿ ಅವರು ನಮ್ಮ ಜೊತೆ ಇದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ನಿಮಗೆ. ಥ್ಯಾಂಕ್ ಯು ಸರ್. ಯುವಕರು ಅಂದರೆ ಬರೀ ಮತದಾರರು ಮಾತ್ರ ಅಲ್ಲ, ಉದ್ಯೋಗ ಎಕ್ಸ್ಪೆಕ್ಟ್ ಮಾಡ್ತಾರೆ, ಅವಕಾಶಗಳನ್ನು ಎಕ್ಸ್ಪೆಕ್ಟ್ ಮಾಡ್ತಾರೆ. ಅದರ ಜೊತೆಗೆ ಪೊಲಿಟಿಕಲ್ ವಾಯ್ಸ್ ಮತ್ತು ಸ್ಪೇಸ್ ಎರಡರ ಎಕ್ಸ್ಪೆಕ್ಟೇಷನ್ನು ಕೂಡ ಇರುತ್ತೆ. ಅದನ್ನು ನೀವು ಹೇಗೆ ನೋಡ್ತಾ ಇದ್ದೀರಾ ಅಂತ? ಮೊದಲನೇದಾಗಿ ನ್ಯೂಸ್ 18 ಕನ್ನಡವಾಹಿ ಚಾನೆಲ್ಗೆ 7 ವಾರಗಳ ಕಾಲ ಸತತವಾಗಿ ತಾವು ನಂಬರ್ 1 ಸ್ಥಾನವನ್ನು ಪಡಿತಕ್ಕಂಥದ್ದಕ್ಕೆ ಅದರ ಹಿಂದೆ ಇರತಕ್ಕಂಥ ಶ್ರಮ ಜೊತೆಯಲ್ಲಿ ನಿಮಗೆ ದೊರಕಿರ್ತಕ್ಕಂಥ ಒಂದು ಯಶಸ್ಸಿಗೆ ನಿಮ್ಮೆಲ್ರಿಗೂ ಕೂಡ ಅಭಿನಂದನೆ ಸಲ್ಲಿಸ್ತೇನೆ. ಕರ್ನಾಟಕದ ಒಂದು ಎಕನಾಮಿ $340 ರಿಂದ $360 ಬಿಲಿಯನ್ ಅಷ್ಟು ಇವತ್ತು ನಮ್ಮ ಎಕನಾಮಿ ಭಾಳ ಸದೃಢವಾಗಿರ್ತಕ್ಕಂಥ ರಾಜ್ಯ. ಇದು ಯುವಕರ ಮೂಲಕ ಮುಂಬರ್ತಕ್ಕಂಥ ದಿನಗಳಲ್ಲಿ $500 ಬಿಲಿಯನ್ ಅಷ್ಟು ಒಂದು ಗುರಿಯನ್ನು ಹೊಂದಿ ಯುವಕರ ಮೂಲಕ ಇವತ್ತು ನಮ್ಮ ದೇಶ ಒಂದು ಕಡೆ ಜೊತೆಯಲ್ಲಿ ಕರ್ನಾಟಕ ರಾಜ್ಯದ ಪ್ರಗತಿಗೆ ಹೆಚ್ಚಾಗಿ ನಾವು ಅವ್ರಿಗೂ ಅವಕಾಶಗಳನ್ನ ಮಾಡಿಕೊಳ್ಬೇಕು ಅಂತಕ್ಕಂಥದ್ದು ನನ್ನ ಒಂದು ಸಿನ್ಸಿಯರ್ ಒಪಿನಿಯನ್ನು. ಒಂದು ಕಡೆ ಸ್ಟಾರ್ಟಪ್ ಅಂತಕ್ಕಂಥದ್ದು ಬಹುಶಃ ಒಂದು ಗ್ಲೋಬಲ್ ರೆಕಗ್ನಿಷನ್ ಸಿಕ್ಕಿದೆ. DPIIT ಕಡೆಯಿಂದನೇ ಈಗಾಗಲೇ 15 ರಿಂದ 16 ಸಾವಿರ ಅಷ್ಟು ಸ್ಟಾರ್ಟಪ್ಸು ನಮ್ಮ ಬೆಂಗಳೂರು ನಗರದಲ್ಲಿ ಆಗಿದೆ. ಅಂದರೆ ಬಹುಶಃ ಇದು ಇಡೀ ದೇಶವ್ಯಾಪ್ತಿ ನಾವು ನೋಡ್ತಕ್ಕಂಥದ್ದಾದರೆ 25 ರಿಂದ 30% ಸ್ಟಾರ್ಟಪ್ ಆ್ಯಕ್ಟಿವಿಟಿ ಬಂದು ಇವತ್ತು ನಮಗೆ ಬೆಂಗಳೂರು ನಗರ ಕರ್ನಾಟಕ ರಾಜ್ಯದಿಂದ ಆಗ್ತಾ ಇರ್ತಕ್ಕಂಥದ್ದು ಬಹುಶಃ ನಮ್ಮೆಲ್ರಿಗೂ ಕೂಡ ಹೆಮ್ಮೆ ಆಗಿರ್ತಕ್ಕಂಥ ವಿಚಾರ. ಜೊತೆಯಲ್ಲಿ ನಿಮಗೆ ಯೂನಿಕಾರ್ನ್ಸ್ ಅಂತಕ್ಕಂಥದ್ದು ಬಹುಶಃ ನಿಮ್ಮ ಕಿರುಚಿತ್ರದಲ್ಲಿ ತಾವು ಹೇಳ್ತಾ ಇದ್ರಿ 100+ ಯೂನಿಕಾರ್ನ್ಸ್ ಇವತ್ತು ಇಡೀ ದೇಶವ್ಯಾಪ್ತಿ ಏನಿದೆ ಅದರಲ್ಲಿ 40+ ಯೂನಿಕಾರ್ನ್ಸು ಇವತ್ತು ನಮ್ಮ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥದ್ದು. ಬಹುಶಃ ಇದೆಲ್ಲ ನೋಡಿದಾಗ ನಮ್ಮ ಯುವಕರಲ್ಲಿ
ಎಷ್ಟು ಒಂದು ಫಾರ್ವರ್ಡ್ ಥಿಂಕಿಂಗ್ ಇದೆ, ಯಾವ ಒಂದು ಇಚ್ಛಾಶಕ್ತಿ ಇದೆ ಅಂತಕ್ಕಂಥದ್ದು ಇದು ಒಂದು ಸ್ಪಷ್ಟ ಉದಾಹರಣೆ. ಇವತ್ತು ನಮ್ಮ ದೇಶದ ಗೌರವಾನ್ವಿತ ಪ್ರಧಾನಮಂತ್ರಿಗಳು ಶ್ರೀ ನರೇಂದ್ರ ಮೋದಿಜಿಯವರ ವಿಕಸಿತ ಭಾರತದ ಒಂದು ಕಲ್ಪನೆ ಏನಿದೆ, 1947ರಲ್ಲಿ ನಮಗೆ ಸ್ವಾತಂತ್ರ್ಯ ಬಂತು. ಈಗ 47ಗೆ $1 ಟ್ರಿಲಿಯನ್ ಎಕನಾಮಿ ಆಗಿ ಒಂದು ಕಡೆ ನಮ್ಮ ರಾಜ್ಯನೇ ಹೊರಹೊಮ್ಮತಕ್ಕಂಥದ್ದಕ್ಕೆ ಬಹಳ ಒಳ್ಳೆಯ ಅವಕಾಶಗಳಿದೆ. ಬಟ್ ಈ ಒಂದು ಅವಕಾಶದ ಮಧ್ಯೆ ವಂಚಿತರಾಗಿರ್ತಕ್ಕಂಥದ್ದು ಯುವ ಸಮುದಾಯ. ಬಹುಶಃ ಅದಕ್ಕೆ ಕಾರಣ ಒಂದು ಕಡೆ ಅವರ ಕರಿಕ್ಯುಲಮಲ್ಲಿ ಇರ್ತಕ್ಕಂಥ ಒಂದು ಔಟ್ಡೇಟೆಡ್ ಒಂದು ಏನು ಎಜುಕೇಷನ್ ಸಿಸ್ಟಮ್ ಇರ್ಬೋದು, ಕೇವಲ ಥಿಯರಿಗೆ ಸೀಮಿತವಾಗಿ, ಮಾರ್ಕ್ಸಿಗೆ ಸೀಮಿತವಾಗಿ ಇವತ್ತು ಗ್ರ್ಯಾಜುಯೇಟ್ಸ್ ಆಗ್ತಕ್ಕಂಥದ್ದು. ಬಟ್ ಇಂಡಸ್ಟ್ರಿ ವಾಂಟ್ ಸಮಥಿಂಗ್ ಡಿಫ್ರೆಂಟ್. ಇಂಡಸ್ಟ್ರಿಗೆ ಬೇಕಾಗಿರ್ತಕ್ಕಂಥದ್ದು, ಅದರಲ್ಲೂ ಗ್ರಾಮೀಣ ಪ್ರದೇಶದಲ್ಲಿ ಇರ್ತಕ್ಕಂಥ ಸರ್ಕಾರಿ ಶಾಲೆಗಳಲ್ಲಿ ಕಾಲೇಜುಗಳಲ್ಲಿ ಓದ್ಕೊಂಬಂದಿರ್ತಕ್ಕಂಥ ಮಕ್ಕಳಿಗೆ ಸಮಸ್ಯೆ ಇರ್ತಕ್ಕಂಥದ್ದು ಒಂದು ಕಮ್ಯುನಿಕೇಷನ್ ಸ್ಕಿಲ್ಸು ಮೇಜರ್ಲಿ. ನನಗೆ ಅದೊಂದು ಪ್ರಶ್ನೆ ಇದೆ. ಯಾವಾಗಲೂ ಇದನ್ನು ಡಿಫ್ರೆನ್ಷಿಯೇಟ್ ಮಾಡ್ತಾನೆ ಇರ್ತೀವಿ. ಬಟ್ ಈ ಗ್ರಾಮ ಮತ್ತು ನಗರಗಳ ಮಧ್ಯೆ ಇರುವಂಥ ಅಂತರವನ್ನು ಯಾರು ಅದನ್ನು ಕಡಿಮೆ ಮಾಡಲಿಕ್ಕೆ ಪ್ರಯತ್ನನೇ ಪಡ್ತಾ ಇಲ್ವಾ ಅನ್ನುವಂಥ ಪ್ರಶ್ನೆಗಳು ಎಲ್ರಿಗೂ ಕಾಡ್ತಾ ಇರುತ್ತೆ. ಯಾವ ಸರ್ಕಾರ ಬಂದರೂ ಕೂಡ ಅಷ್ಟೇ ಇದೊಂದು ಸಮಸ್ಯೆಯನ್ನು ಎದುರಿಸ್ತಾನೆ ಇದ್ದಾರೆ. ಸತ್ಯ. ಒಂದು ಆ ಸಮಸ್ಯೆನ ಆಲಿಸ್ತಕ್ಕಂಥದ್ದಕ್ಕೆ ಅವ್ರಿಗೆ ಬೇಕಾಗಿರ್ತಕ್ಕಂಥ ನಾಲೆಡ್ಜ್ನ ಕೊರತೆ ಏನಿದೆ, ಜೊತೆಯಲ್ಲಿ ಕಮ್ಯುನಿಕೇಷನ್ ಸ್ಕಿಲ್ಸ್ ಬಗ್ಗೆ ಅದರಲ್ಲೂ ನಾನೀಗ ಅದಕ್ಕೆ ಒತ್ತಿ ಮೆನ್ಷನ್ ಮಾಡಿ ಹೇಳಿದೆ. ಸರ್ಕಾರಿ ಶಾಲೆಗಳಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ಓದ್ತಕ್ಕಂಥ ಮಕ್ಕಳು ಫೇಸ್ ಮಾಡ್ತಕ್ಕಂಥ ಚಾಲೆಂಜಸ್ಸು ಇದು ಪ್ರತಿನಿತ್ಯ ಇರ್ತಕ್ಕಂಥ ವಿಚಾರ. ಸೊ ಇದಕ್ಕೆ ಪೂರಕವಾಗಿ ಒಂದು ಸಿಸ್ಟಮನ್ನು, ಅಂದರೆ ನೋಡಿ, ಎವ್ರಿ ಇಂಡಸ್ಟ್ರಿ ಗೆಟ್ಸ್ ಇನ್ ಎ ಸಿಸ್ಟಮಿಕ್ ಚೇಂಜ್. ಪ್ರತಿ 3 ವರ್ಷಕ್ಕೆ 5 ವರ್ಷಕ್ಕೊಂದ್ಸಲಿ, ಬಿಕಾಸ್ ಗ್ರ್ಯಾಜುಯೇಟಾಗಿ ಬರ್ತಾರೆ, ಬಟ್ ಯು ಆರ್ ನಾಟ್ ಜಾಬ್ ರೆಡಿ ಅಂತ ಹೇಳ್ತಾರೆ. ನಾನು ಒಂದು ವಿಚಾರ ನಿಮಗೆ ತಿಳಿಸ್ಲಿಕ್ಕೆ ಬಯಸ್ತೇನೆ. ಇವತ್ತೇನು ಯೂತ್ ಎಂಪವರ್ಮೆಂಟ್ ಆ್ಯಂಡ್ ಸ್ಪೋರ್ಟ್ಸ್ ಮಿನಿಸ್ಟ್ರಿ ಇದೆ, ಕಳೆದ ವರ್ಷ ರಾಜ್ಯ ಸರ್ಕಾರ 4,09,000 ಕೋಟಿ ಬಡ್ಜೆಟ್, ಒಂದು ದೊಡ್ಡ ಪ್ರಮಾಣದ ಗಾತ್ರದ ಬಡ್ಜೆಟ್ ಘೋಷಣೆ ಮಾಡಿದರು. ಬಟ್ ಇವತ್ತು ಈ ಒಂದು ಯೂತ್ ಎಂಪವರ್ಮೆಂಟ್ ಆ್ಯಂಡ್ ಸ್ಪೋರ್ಟ್ಸ್ ಮಿನಿಸ್ಟ್ರಿಯಲ್ಲಿ 0.2 to 0.5% ಮೇಲೆ ಇದಕ್ಕೆ ನೀವು ಫಂಡ್ ಅಲೋಕೇಶನ್ ಮಾಡಿಲ್ಲ. ಅಂದರೆ ನಾನು ಯಾವುದೇ ಸರ್ಕಾರಗಳನ್ನ ಪರ್ಟಿಕ್ಯುಲರಾಗಿ ಬ್ಲೇಮ್ ಮಾಡ್ತಾ ಇಲ್ಲ. ಅದನ್ನು ಹೊರತುಪಡಿಸಿ ಬೇರೆ ನಿಮ್ಮ ವಿಷನ್ಸ್ ಏನಿದೆ ಆ ವಿಷನ್ಸ್ನ ಪ್ರೆಸೆಂಟ್ ಮಾಡಬೇಕು. ಅಂದರೆ ನನ್ನ ಅಭಿಪ್ರಾಯದಲ್ಲಿ ಇಂಥ ಮಿನಿಸ್ಟ್ರಿಗೆ ಕನಿಷ್ಠ ಪಕ್ಷ ಒಂದು 5% ಆದರೂ ಬಡ್ಜೆಟ್ನಲ್ಲಿ ಅಲೋಕೇಶನ್, ಅಂದರೆ ಒಂದು 20,000 ಕೋಟಿಯಷ್ಟು ಬಡ್ಜೆಟ್ ಅಲೋಕೇಶನ್ ಆದಾಗ ಸ್ವಾಭಾವಿಕವಾಗಿ ಯುವಕರನ್ನ ಒಂದು ಪ್ರೋತ್ಸಾಹ ಕೊಡ್ಬೋದು. ಆ್ಯಂಡ್ ಎಸ್ಪೆಷಲಿ ರೂರಲ್ ಸೈಡಲ್ಲಿ ಇರ್ತಕ್ಕಂಥ ಟ್ಯಾಲೆಂಟ್ನ ಸ್ಕೌಟ್ ಮಾಡ್ತಕ್ಕಂಥದ್ದಕ್ಕೆ, ಜೊತೆಯಲ್ಲಿ ಹೈ ಪರ್ಫಾರ್ಮೆನ್ಸ್ ಸೆಂಟರ್ಸ್ನ ಸ್ಥಾಪನೆ ಮಾಡ್ತಕ್ಕಂಥದ್ದಕ್ಕೆ ಬಹುಶಃ ಈ ಮಿನಿಸ್ಟ್ರಿ ಅಂದರೂ ಒಂದು ಸುವರ್ಣವಾದಂಥ ಅವಕಾಶ ಇದೆ ಅಂತಕ್ಕಂಥದ್ದು ನಾನು ಭಾಳ ಗಟ್ಟಿಯಾಗಿ ನಂಬಿದ್ದೀನಿ. ಓಕೆ ಸರ್, ಮೇಯ್ನ್ಲಿ ಯುವಕರು ಈಗಿನ ಕಾಲದಲ್ಲಿ ರಾಜಕೀಯ ಅಂದರೆ ಒಂಥರ ಬೇಸತ್ತಿದ್ದಾರೆ, ಅಸಡ್ಡೆ ಕೂಡ. ಯಾಕೆ ಯುವಕರಿಗೆ ರಾಜಕೀಯ ಅಷ್ಟೊಂದು ಬ್ರೇಕ್ ಡೌನ್ ಆಗ್ತಾ ಇದೆ? ಇಲ್ಲಿ ಕಾರಣಗಳು ಏನು ಅಂತ ಹೇಳ್ಬೋದು ಅಂತ? ಹಣನ, ಕುಟುಂಬ ಪ್ರಭಾವ ಅಂತನ, ಅಥವಾ ಸಂಘಟನೆ ಮಾಡಲಿಕ್ಕೆ ಆಗ್ತಾ ಇಲ್ಲ ಅಂತನ? ನಿಮ್ಮ ಅಂದರೆ ಎಕ್ಸ್ಪೀರಿಯನ್ಸಲ್ಲಿ ನೋಡೋದಾದರೆ ಅದನ್ನು. ಒಂದು ನನಗನ್ಸಿದ್ದು, ಸ್ಥಳೀಯ ಚುನಾವಣೆಗಳಲ್ಲಿ ಹೆಚ್ಚು ಸ್ಥಳೀಯ ಚುನಾವಣೆಗಳು ಆಯಾ ಕಾಲ್ಗಟ್ಟಕ್ಕೇನು ನಡಿಬೇಕಾಗಿದೆ, ಆಯಾ ಸಂದರ್ಭಕ್ಕೆ ತಕ್ಕಂತೆ ಸ್ಥಳೀಯ ಚುನಾವಣೆಗಳು ಸರ್ಕಾರಗಳು ನಡೆಸಿದಾಗ ಹೊಸ ಆಲೋಚನೆಗಳು, ಜೊತೆಯಲ್ಲಿ ಸೋಷಿಯಲ್ ಮೀಡಿಯಾ ಯುಗ, ವಿ ಹ್ಯಾವ್ ಫ್ರೀಡಮ್ ಆಫ್ ಸ್ಪೀಚ್, ಫ್ರೀಡಮ್ ಆಫ್ ಥಾಟ್, ನಮಗೆ ವಾಕ್ ಸ್ವಾತಂತ್ರ್ಯ ಇದೆ. ಸೊ ಅದನ್ನು ವಾಟ್ಸಪ್ಗಳಲ್ಲಾಗಲಿ, ಇನ್ಸ್ಟಾಗ್ರಾಮಲ್ಲಾಗಲಿ, ಫೇಸ್ಬುಕ್ ಆಗಲಿ, ಎಸ್ಪೆಷಲಿ ಎಕ್ಸ್ ಖಾತೆಗಳಲ್ಲಿ ಅದನ್ನು ನಾವು ಹೊರಗಾಗ್ತಕ್ಕಂಥದ್ದಕ್ಕೆ ಒಂದು ನಮ್ಮ ಡೆಮಾಕ್ರಸಿಲಿ ಇರ್ತಕ್ಕಂಥ ಒಂದು ಅವಕಾಶ ಎಲ್ರಿಗೂ. ಬಟ್ ಇದು ಕೇವಲ ಆ ಅವಕಾಶಗಳು ಕೇವಲ ಈ ಸೋಷಿಯಲ್ ಮೀಡಿಯಾಗಳಲ್ಲೇ ಪ್ರದರ್ಶನ ಆಗಿ ಅಲ್ಲಿಗೆ ಮುಕ್ತಾಯ ಆಗಬೇಕು ಅಂತಕ್ಕಂಥ ಪ್ರಶ್ನೆ ಎದುರಾದಾಗ ಈ ಚುನಾವಣೆಗಳು, ಸ್ಥಳೀಯ ಚುನಾವಣೆಗಳೇನು ನಡಿಬೇಕು. ಯಾಕೆಂದರೆ ಈಗ ಐ ಕಮ್ ಫ್ರಮ್ ಎ ಪೊಲಿಟಿಕಲ್ ಬ್ಯಾಕ್ಗ್ರೌಂಡ್, ನನಗೆ ಒಂದು ರಾಜಕೀಯದ ಹಿನ್ನೆಲೆಯಿಂದ ಬರ್ತಕ್ಕಂಥವ್ನು ನಾನು. ನೀವೇನೋ ಬಂದು ಗುರುತಿಸ್ಕೊಂಡು ಮಾಡ್ತಿದ್ದೀರಿ, ಆದರೆ ನಮ್ಮಂಥವ್ರ ಕತೆ ಏನು ಅಂದಾಗ, ಅದಕ್ಕೆ ನಾನು ಹೇಳಿದ್ದು, ಯಾವುದೇ ಸರ್ಕಾರಗಳಿರಲಿ ಆಯಾ ಸಂದರ್ಭಕ್ಕೆ ಚುನಾವಣೆಗಳು ನಡೆಸಿದಾಗ, ಸ್ಥಳೀಯ ಚುನಾವಣೆಗಳು ಎಸ್ಪೆಷಲಿ, ಯಾಕೆಂದರೆ ಒಂದು ಇವತ್ತಿನ ಯುವಜನಾಂಗಕ್ಕೆ ನನ್ನ ಅಭಿಪ್ರಾಯದಲ್ಲಿ, ಯಾಕೆಂದರೆ ನಾನು ಏನೇ ಒಂದು ರಾಜಕೀಯದ ಕುಟುಂಬದಿಂದ ಬಂದರೂ ಕೂಡ ಒಂದು ರಾಜಕಾರಣಕ್ಕೆ ಬರಬೇಕು ಅಂತಕ್ಕಂಥ ತೀರ್ಮಾನ ತೆಗೆದುಕೊಂಡ್ಮೇಲೆ ತ್ಯಾಗ ಆಗಬೇಕಾಗ್ತದೆ, ಅಧ್ಯಯನಗಳು ಪದೇ ಪದೇ ಅಧ್ಯಯನಗಳು ಮಾಡಬೇಕಾಗ್ತದೆ, ಸಬ್ಜೆಕ್ಟ್ಸ್ ಬಗ್ಗೆ ಗ್ರಿಪ್ ಇರಬೇಕಾಗ್ತದೆ,
ಅಪ್ಡೇಷನ್ಸ್ ಇರಬೇಕಾಗ್ತದೆ. ಸೊ ಇವೆಲ್ಲವೂ ಕೂಡ ಪೂರ್ವ ತಯಾರಿಗಳು ಮಾಡ್ತಕ್ಕಂಥ ಒಂದು ಮನಸ್ಥಿತಿನೂ ಕೂಡ ಯುವಕರು ಇಟ್ಕೊಳ್ಬೇಕಾಗ್ತದೆ. ನನಗೆ ಒಂದು ಸ್ಥಳೀಯ ಚುನಾವಣೆಗಳ ಬಗ್ಗೆ ನಾನು ಯಾಕೆ ಪ್ರಸ್ತಾವನೆ ಇಟ್ಟೆ ಅಂದರೆ, MLA ಚುನಾವಣೆನೋ MP ಚುನಾವಣೆನೋ ಮಾಡ್ತಕ್ಕಂಥದ್ದಕ್ಕೆ ಪಾಪ ಅವರು ಸಾಕಷ್ಟು ಬೀದಿಗಳಲ್ಲಿ ಹೋರಾಟ ಮಾಡ್ಕೊಂಡು, ಯಾವುದೇ ಪಕ್ಷದ ಕಾರ್ಯಕರ್ತರುಗಳಿರ್ಬೋದು, ಬಹಳ ತ್ಯಾಗ ಮಾಡಿರ್ತಾರೆ. ಆ ತ್ಯಾಗಕ್ಕೆ ಪ್ರತಿಫಲವಾಗಿ ಅವ್ರಿಗೆ ಬೆಲೆ ಸಿಕ್ಕಬೇಕು ಅಂತಕ್ಕಂಥದ್ದಾದರೆ ಇಂಥ ಚುನಾವಣೆಗಳು ಕಂಡಕ್ಟ್ ಆದಾಗ ಐ ಫೀಲ್ ದೀಸ್ ಕೈಂಡ್ ಆಫ್ ಎಲೆಕ್ಷನ್ಸ್ ಆರ್ ಫಾರ್ ಕಾರ್ಯಕರ್ತಸ್. ಆ್ಯಕ್ಚುಲಿ ಇವಾಗ ಜನ್ಜಿ ಟ್ರೆಂಡ್ ಇರುವಂಥದ್ದು, ಯಾವ ಸರ್ಕಾರನ ಬೇಕಾದರೂ ತರ್ತಾರೆ, ಯಾವ ಸರ್ಕಾರನ ಬೇಕಾದರೂ ಕೆಡುವಷ್ಟು ಶಕ್ತಿಯುತ ಆಗಿರುವಂಥವ್ರು. ಅವ್ರನ್ನ ರೀಚ್ ಆಗುವಂಥ ನಿಟ್ಟಿನಲ್ಲಿ ನೀವು ಯಾವ ರೀತಿಯಾಗಿ ಸ್ಪೆಷಲಿ ಗ್ರೌಂಡ್ ವರ್ಕ್ ಮಾಡ್ತಾ ಇದ್ದೀರಾ ಅಂತ. ಅದರ ಜೊತೆಗೆ ಈ ಕಾಂಗ್ರೆಸ್ ಮತ್ತು BJP ರಾಷ್ಟ್ರೀಯ ಪಕ್ಷಗಳ ನಡುವೆ JDS ಅನಿವಾರ್ಯತೆ ಎಷ್ಟಿದೆ ಅನ್ನುವಂಥದ್ದನ್ನ ರೀಚ್ ಔಟ್ ಮಾಡ್ತಾ ಇದ್ದೀರಾ ಜನರಿಗೆ ಅಂತ. ಮಿಲೇನಿಯಲ್ಸ್ ಇರ್ಬೋದು, ಜೆನ್ಜಿ ಇರ್ಬೋದು, ಮುಂದೆ ನಾವು ಎದುರು ನೋಡ್ತಕ್ಕಂಥದ್ದು ಆಲ್ಫಾ ಬೀಟಾ, ಬಹುಶಃ ಇನ್ನೂ ಸಾಕಷ್ಟು ಯುವ ಜನಾಂಗದ ಹೊಸ ಹೊಸ ಆಲೋಚನೆಗಳನ್ನ ಮುಂದೆ ಎದುರಿಸ್ತೇವೆ ನಾವು. ಆದರೆ ಒಂದು, ಈ ಪಕ್ಷದ ಒಬ್ಬ ಶಿಸ್ತಿನ ಕಾರ್ಯಕರ್ತನಾಗಿ ನಾನು ನಂಬಿರ್ತಕ್ಕಂಥದ್ದು, ಸನ್ಮಾನ್ಯ ದೇವೇಗೌಡರು ಸಾಹೇಬರು ಯಾವ ರೀತಿ ರಾಜಕಾರಣದಲ್ಲಿ ಹೋರಾಟದ ಹಾದಿಯನ್ನು ಹಿಡ್ಕೊಂಡಿದ್ದಾರೆ, ಜೊತೆಯಲ್ಲಿ ರಾಜ್ಯ ಪ್ರವಾಸದ ಮೂಲಕ ರಾಜ್ಯದ ಮೂಲ ಮೂಲೆಯ ಒಂದು ಸಮಸ್ಯೆಗಳೇನು ಎದುರು ನೋಡ್ತಾ ಇದ್ದೇವೆ, ಬಹುಶಃ ಅದರ ಒಂದು ವಾಸ್ತವದ ಪಿಕ್ಚರ್ ನಮಗೆ ಅರ್ಥ ಆಗಬೇಕು ಅಂತಕ್ಕಂಥದ್ದಾದರೆ ನಾವು ಕಚೇರಿನಲ್ಲಿ ಕೂತ್ಕೊಂಡು ರಾಜಕಾರಣ ಮಾಡಲಿಕ್ಕಾಗೋದಿಲ್ಲ. ಅಲ್ಲಿಂದ ಇಲ್ಲಿವರೆಗೂ ನಾವು ಒಂದು ರೈತರ ಪಕ್ಷ ಅಂತಕ್ಕಂಥದ್ದು ಇವತ್ತು ರೈತರ ಪರವಾಗಿ 24 ಗಂಟೆಗಳ ಕಾಲ ಕೂಡ ಕಮಿಟ್ಮೆಂಟ್ ಇವತ್ತಿಗೂ ದೇವೇಗೌಡರು ಸಾಹೇಬ್ರನ್ನ ಮೊನ್ನೆ ಇತ್ತೀಚಿನ ದಿನಗಳಲ್ಲಿ ಸೋಷಿಯಲ್ ಮೀಡಿಯಾಗಳಲ್ಲಿ ನಾನು ಕೂಡ ಹರಿದಾಡಿದ್ದನ್ನು ನೋಡಿದೆ. ನಮ್ಮ ನಾಡಿನ ವಿಶೇಷವಾಗಿ ಜಲದ ಬಗ್ಗೆ ಅವ್ರಿಗೆ ಇರ್ತಕ್ಕಂಥ ಆ ಕಾಳಜಿ, ಆ ಕಮಿಟ್ಮೆಂಟು, ಜೊತೆಯಲ್ಲಿ ಎಷ್ಟೋ ನಮ್ಮಂಥ ಯುವಕರಿಗೆ ಇನ್ಸ್ಪಿರೇಷನ್ ಆಗಿರ್ತಕ್ಕಂಥವ್ರು ದೇವೇಗೌಡರು ಸಾಹೇಬರು. ಜೊತೆಯಲ್ಲಿ ಕುಮಾರಣ್ಣವರು ಕೂಡ ಅತ್ಯಂತ ಜನಪ್ರಿಯತೆಯನ್ನು ಗಳಿಸಿರ್ತಕ್ಕಂಥವ್ರು, ಒಂದು ಜನಾನುರಾಗಿಗಳಾಗಿ ಜನಗಳ ಮಧ್ಯೆ ಇರ್ತಕ್ಕಂಥವ್ರು. ಕಳೆದ ಬಾರಿ 2023 ಎಲೆಕ್ಷನ್ ಸಂದರ್ಭದಲ್ಲಿ ಕುಮಾರಸ್ವಾಮಿಯವರು ಪಂಚರತ್ನ ಯಾತ್ರೆಯನ್ನು ಮಾಡಿದರು. ಆಲ್ಮೋಸ್ಟ್ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಸುತ್ತಿದ್ರು. ಕುಮಾರಸ್ವಾಮಿಯವರು ಎಲ್ಲೇ ಹೋದರೂ ಕೂಡ ಒಂದು ದೊಡ್ಡ ಮಟ್ಟದಲ್ಲಿ ಜನಸಾಗರ ಸೇರುತ್ತೆ, ಜನ ಬೆಂಬಲ ಸೇರುತ್ತೆ. ಅದರ ಜೊತೆಗೆ ಹೂವಿನ ಹಾರಗಳ ಒಂದು ಗಿನ್ನೆಸ್ ರೆಕಾರ್ಡ್ ಆಗಿದ್ದನ್ನು ಕೂಡ ನಾವು ನೋಡಿದ್ವಿ. ಎಲ್ಲ ಥರವಾದಂಥ ಒಂದು ಹಾರಗಳನ್ನು ಹಾಕಲಾಗಿತ್ತು. ಬಟ್ ಇಲ್ಲಿ ಆ ಸೇರುವಂಥ ಜನ ವೋಟಾಗಿ ಕನ್ವರ್ಟ್ ಆಗ್ತಾ ಇಲ್ಲ. ಅದ್ರ ಬಗ್ಗೆ ನೀವು ಅಂದರೆ ಅಲ್ಲಿ ಎಲ್ಲಿ ಫೇಲ್ ಆಗ್ತಾ ಇದ್ದೀವಿ ಅನ್ನುವಂಥದ್ರ ಬಗ್ಗೆ ಅನಲೈಸ್ ಮಾಡಿರ್ತೀರಾ. ಬಟ್ ಅದು ನೆಕ್ಸ್ಟ್ ಯಾವ ರೀತಿಯಾಗಿ ಚೇಂಜಸ್ಸು ಪ್ಲ್ಯಾನ್ಗಳನ್ನು ಮಾಡ್ತಾ ಇದ್ದೀರಾ ಅಂತ ಅದ್ರ ಬಗ್ಗೆ. ಈಗಾಗಲೇ ಪಕ್ಷದ ಕಾರ್ಯಕರ್ತರನ್ನ ಹುರಿದುಂಬಿಸ್ತಕ್ಕಂಥದ್ದಕ್ಕೆ, ಜೊತೆಯಲ್ಲಿ ಪಕ್ಷವನ್ನು ಒಂದು ಕೇಡರ್ ಬೇಸ್ಡ್ ಆರ್ಗನೈಸೇಷನ್ ಆಗಿ ಬಿಲ್ಡ್ ಮಾಡ್ತಕ್ಕಂಥ ದೃಷ್ಟಿಯಿಂದ ಸಾಕಷ್ಟು ದಿಟ್ಟವಾದಂಥ ಹೆಜ್ಜೆಗಳನ್ನ ನಿರಂತರವಾಗಿ ಇಟ್ಕೊಂಡು ಬರ್ತಾ ಇದ್ದೇವೆ. ಅಫ್ಕೋರ್ಸ್ ನಾವು ಏನೇ ಚರ್ಚೆ ಮಾಡಬೇಕಾದ್ರೂ ಕೂಡ ಯಾವುದೇ ಒಂದು ಪಕ್ಷದ ಸ್ಟ್ರೆಂತ್ಸ್ ಆಗಲಿ ವೀಕ್ನೆಸಸ್ ಆಗಲಿ, ಯಾವ್ಯಾವ ರೀಜನ್ನಲ್ಲಿ ನಮ್ಮ ಸ್ಟ್ರೆಂತ್ ಇದೆ, ಯಾವ ವಿಷಯಕ್ಕೆ ಸಂಬಂಧಪಟ್ಟಂತೆ ಸ್ಟ್ರೆಂತ್ ಇದೆ, ಇವೆಲ್ಲವೂ ಕೂಡ ಅನಲೈಸ್ ಮಾಡಬೇಕಾಗುತ್ತೆ. ಇದು ಕೇವಲ ಎಲೆಕ್ಟ್ರಲ್ ಪಾಲಿಟಿಕ್ಸ್ ದೃಷ್ಟಿಕೋನದಿಂದ. ಆದರೆ ಕಮಿಟ್ಮೆಂಟ್ ಅಂತ ಬಂದಾಗ ನಮಗೆ ಆ ಒಂದು ಕ್ಷೇತ್ರದಲ್ಲಿ 5,000, 10,000, 15,000, 20,000 ಅಥವಾ 1,000 ಓಟಿದ್ರೂ ಕೂಡ ಆ ಜಿಲ್ಲೆಗೆ ಸಂಬಂಧಪಟ್ಟಂಥ ಯಾವುದೇ ಸಮಸ್ಯೆಗಳು ಎದುರಾದಂಥ ಸಂದರ್ಭದಲ್ಲಿ ಹೋರಾಟ ಅಂತಕ್ಕಂಥದ್ದು ಕೈಗೆತ್ಕೊಂಡು ನಾವು ಮಾಡಬೇಕು ಅಂತಕ್ಕಂಥ ತೀರ್ಮಾನಗಳು ಹಿಂದಿನಿಂದ 25 ವರ್ಷದಿಂದ ದೇವೇಗೌಡರು ಸಾಹೇಬರು ತೋರಿಸ್ಕೊಟ್ಟಿದ್ದಾರೆ. ಬಹುಶಃ ನಾವು ಕೂಡ ನಮ್ಮಂಥ ಯುವಕರು ಅದೇ ಹಾದಿಯಲ್ಲಿ ಸಾಗ್ತಾ ಇದ್ದೇವೆ. ಸೋಲು ಮತ್ತು ಟೀಕೆಗಳನ್ನು ತುಂಬ ಸವಾಲಾಗಿ ಸ್ವೀಕರಿಸಿದ್ದೀರಾ. ಹಾಗೆ ನಿಮ್ಮ ನಾಯಕತ್ವವನ್ನು ಅದೇ ರೀತಿಯಾಗಿ ಬಿಲ್ಡ್ ಮಾಡ್ಕೊಂಡು ಬರ್ತಾ ಇದ್ದೀರಾ. ಈಗ ಜನ್ಜಿ ಮತ್ತು ಯುವಕರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದ್ವಲ್ಲ, ತುಂಬ ಜನ ನಾವು ನಿಂತ್ಕೊಂಡ್ರೆ ಸೋತ್ ಬಿಡ್ತೀವಿ ಅನ್ನುವಂಥ ಭಯನೇ ಇದೆ. ಆ ಕಾರಣಕ್ಕೋಸ್ಕರನೇ ಹಿಂಜರಿಕೆ ಇದೆ. ಅವ್ರಿಗೆ ಯಾವ ರೀತಿಯಾಗಿ ಏನು ಗೈಡ್ ಮಾಡ್ಲಿಕ್ಕೆ ಬಯಸ್ತೀರಾ ಈ ಟೈಮ್ನಲ್ಲಿ ಅಂತ? ಕೇವಲ ಚುನಾವಣೆಯ ದೃಷ್ಟಿಕೋನದಿಂದ ಅಥವಾ ಅಧಿಕಾರದ ಒಂದು ಹಪಾಪಿಗೋಸ್ಕರ ಇವತ್ತು ನಾನು ರಾಜಕಾರಣವನ್ನು ಮಾಡ್ತಾ ಇಲ್ಲ. ನನ್ನಲ್ಲಿ ಒಂದು ಸ್ಪಷ್ಟತೆ ಇದೆ. ಎಲ್ಲವೂ ಅಧಿಕಾರ ಇಲ್ಲ, ನಾವು ಸೋತ್ವಿ, ಮನೆಯಲ್ಲಿ ಕುತ್ಕೊಳ್ಬೇಕು ಅಂತಕ್ಕಂಥ ಮನಸ್ಥಿತಿಯನ್ನು ಕೂಡ ನಾನು ಯಾವತ್ತೂ ಕೂಡ ಇಟ್ಕೊಳ್ಳಿಕ್ಕೆ ಹೋಗೋದಿಲ್ಲ. ಹೋರಾಟ ಅಂತಕ್ಕಂಥದ್ದು ನಿರಂತರ. ಹಾಗಾಗಿ ಮುಂದೆ ಸಾಗ್ತಾ ಇದ್ದೀನಿ. ಎಲ್ಲೂ ಕೂಡ ಒಳಗಡೆ ವಿಶ್ವಾಸದ ಕೊರತೆಗಳನ್ನ ಇಟ್ಕೊಂಡಿಲ್ಲ. ಚಿತ್ರರಂಗದಿಂದ ನೀವು ಜನಸೇವೆಯತ್ತ ಮುಖ ಮಾಡಿದಂಥವ್ರು, ಮತ್ತೆ ವಾಪಸ್ ಏನಾದರೂ ಚಿತ್ರರಂಗದಲ್ಲಿ ಈ ರಾಜಕೀಯ ಗೊಂದಲಗಳ ನಡುವೆ, ಹೋರಾಟಗಳ ನಡುವೆ ಮತ್ತು ಪಕ್ಷವನ್ನು ಕಟ್ಟುವಂಥ ನಡುವೆ ಏನಾದರೂ ಚಿತ್ರರಂಗದಲ್ಲಿ ಚಿತ್ರವನ್ನು ಮಾಡುವಂಥ ಸಾಧ್ಯತೆ ಏನಾದರೂ ಇದೆಯಾ? ಮತ್ತು ಚಿತ್ರರಂಗದಲ್ಲಿ ಅವಕಾಶಗಳು ಇರುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ಹೇಳಿಕ್ಕೆ ಬಯಸ್ತೀರಾ? ಚಿತ್ರರಂಗ ನನಗೆ ರೆಕಗ್ನಿಷನ್ ಕೊಟ್ಟಿದೆ.
ನಿಖಿಲ್ ಕುಮಾರಸ್ವಾಮಿ ಯಾರು ಅಂತ ಪ್ಯಾನ್ ಕರ್ನಾಟಕನಲ್ಲಿ ಇವತ್ತು ನನ್ನನ್ನು ಯುವಕರಿರ್ಬೋದು ಹಿರಿಯರಿರ್ಬೋದು ಎಲ್ಲ ವರ್ಗನೂ ಕೂಡ ರೆಕಗ್ನೈಸ್ ಮಾಡ್ತಾರೆ. ಸೊ ನಾನು ಅದನ್ನು ಯಾವತ್ತಿಗೂ ಕೂಡ ನನ್ನ ಚಿತ್ರರಂಗ ನನಗೇನು ಕೊಟ್ಟರು ಅಥವಾ ಅದರ ಮೂಲಕ ಕಲಾಪ್ರೇಮಿಗಳು ನನ್ನೇನು ಪ್ರೀತಿಯಿಂದ ಸ್ವೀಕಾರ ಮಾಡಿದರು ಅದನ್ನು ಮರೀಲಿಕ್ಕೆ ಆಗೋದಿಲ್ಲ. ಅದು ಯಾವಾಗಲೂ ಕೂಡ ಸದಾಕಾಲ ನನ್ನ ಎದೆಯಲ್ಲಿ ಅದೊಂದು ಗೌರವ ಇಟ್ಕೊಂಡಿದ್ದೀನಿ. ಒಳ್ಳೆಯದಾಗಲಿ. ನ್ಯೂಸ್18 ಕನ್ನಡ ಜೊತೆ ಇಷ್ಟು ತನಕ ಜಾಯ್ನ್ ಆಗಿ ನಂಬರ್ 1 ಕರ್ನಾಟಕ ಹಾಗೆ ಯುವ ಜನರ ಪಾತ್ರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಟ್ಟಿದ್ದಕ್ಕೆ ಧನ್ಯವಾದ ಸರ್. ಧನ್ಯವಾದ ಸರ್. ಥ್ಯಾಂಕ್ ಯು. ಕರ್ನಾಟಕ ನಂಬರ್ 1 ಕರ್ನಾಟಕದ ಅಭಿವೃದ್ಧಿಯಲ್ಲಿ ಯುವ ಜನತೆಯ ಪಾತ್ರ ಸಂವಾದದಲ್ಲಿ ಪಾಲ್ಗೊಂಡಂತ ಜೆಡಿಎಸ್ ಯುವ ಘಟಕದ ರಾಜ್ಯಾಧ್ಯಕ್ಷರಾಗಿರುವಂಥ ಶ್ರೀ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಧನ್ಯವಾದಗಳು. ಇದೀಗ ನ್ಯೂಸ್18 ಕನ್ನಡದ ಪರವಾಗಿ ಅವ್ರಿಗೊಂದು ಕಿರುಕಾಣಿಕೆ. ನಮ್ಮ ಭವಿಷ್ಯದ ಕರ್ನಾಟಕ 2 ಪ್ರಮುಖ ಪಕ್ಷಗಳ ಯುವ ಮುಖಂಡರು ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ತಮ್ಮ ಅಭಿವೃದ್ಧಿಯ ಸಂಕಲ್ಪವನ್ನ ನಮ್ಮ ಮುಂದೆ ಇಟ್ಟಿದ್ದಕ್ಕಾಗಿ ಮತ್ತೊಮ್ಮೆ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ BY ವಿಜಯೇಂದ್ರ ಹಾಗೇನೆ ನಿಖಿಲ್ ಕುಮಾರಸ್ವಾಮಿ ಅವರಿಗೆ. ಇವತ್ತಿನ ನಮ್ಮ ಮತ್ತೊಬ್ಬ ಸ್ಪಾನ್ಸರ್ GP ಬಿಲ್ಡರ್ಸ್ ಅಂಡ್ ಡೆವಲಪರ್ಸ್ನ ಮ್ಯಾನೇಜಿಂಗ್ ಡೈರೆಕ್ಟರ್ GG ಹಿರೇಮಠ್ ಅವರು ದಯಮಾಡಿ ವೇದಿಕೆ ಮೇಲೆ ಬರಬೇಕು. ನ್ಯೂಸ್18 ಕನ್ನಡದ ಕಿರುಕಾಣಿಕೆಯನ್ನು ಸ್ವೀಕರಿಸಬೇಕು. ಅಮೃತ್ ನೋನಿಯ ಮ್ಯಾನೇಜಿಂಗ್ ಡೈರೆಕ್ಟರ್ ಮಂಗಳಾಂಬಿಕೆ ಅವರು ದಯಮಾಡಿ ವೇದಿಕೆ ಮೇಲೆ ಬರಬೇಕು. ಅಮೃತ್ ನೋನಿ. ಇಂಡಿಯಾಸ್ ಮೋಸ್ಟ್ ಟ್ರಸ್ಟೆಡ್ ಬ್ರ್ಯಾಂಡ್ಗಳ ಪೈಕಿ ಅಮೃತ್ ನೋನಿ ಗುರುತಿಸಿಕೊಂಡಿದೆ. ಜೋರಾದ ಚಪ್ಪಾಳೆ ಇವರಿಗೆ. ಮಿಲ್ಲೆಕ್ಸ್ನ CEO ಆಗಿರುವಂತ ಮಿಸ್ಟರ್ ನಾರಾಯಣ್ ಎನ್ ದಯಮಾಡಿ ವೇದಿಕೆ ಮೇಲೆ ಬರಬೇಕು. ನಮ್ಮ ಕಿರುಕಾಣಿಕೆಯನ್ನು ಸ್ವೀಕರಿಸಬೇಕು. ನಂಬರ್ 1 ಇಂದ ಮಿಲ್ಲೆಕ್ಸ್ CEO ನಾರಾಯಣ್ ಅವರಿಗೆ ಬರಲಿ ಜೋರಾದ ಚಪ್ಪಾಳೆ. ನಿಮ್ಮ ಸಹಕಾರ ಹೀಗೆ ಮುಂದುವರಿಲಿ ಅಂತ ಕೇಳ್ಕೊಳ್ತಾ ಇದ್ದೀವಿ ಸರ್. ಥ್ಯಾಂಕ್ ಯು ಸೋ ಮಚ್. ಇದೀಗ ವೇದಿಕೆ ಮೇಲೆ ನಿಮ್ಮೆಲ್ಲರ ಜೋರಾದ ಚಪ್ಪಾಳೆಯೊಂದಿಗೆ ಆಹ್ವಾನಿಸ್ತಾ ಇದ್ದೀವಿ. ನಮ್ಮ ಜೊತೆ ಕನ್ನಡ ಅಂತ ಬಂದಾಗ ನಿರಂತರವಾಗಿ ಕೈ ಜೋಡಿಸಿ ಚರ್ಚೆಯಲ್ಲಿ ಪಾಲ್ಗೊಂಡಿರುವಂಥ ಚಿತ್ರ ಸಾಹಿತಿ ನಿರ್ದೇಶಕರು ಆಗಿರುವಂಥ ಶ್ರೀ ಕವಿರಾಜ್ ಅವರು ದಯಮಾಡಿ ವೇದಿಕೆ ಮೇಲೆ ಬರಬೇಕು. ಜಗತ್ತು ಸ್ಪರ್ಧಾತ್ಮಕ ಅಂತ ನಮಗೆಲ್ಲರಿಗೂ ಗೊತ್ತು. ಆ ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ಅತ್ಯಂತ ಹೆಚ್ಚು ಸ್ಪರ್ಧೆ ಇರೋದು ಬ್ರೇಕಿಂಗ್ ನ್ಯೂಸ್ ಕೊಡೋದ್ರಲ್ಲಿ. ಇದಕ್ಕೆ ಶ್ರಮಿಸಿದ ಎಲ್ಲ ತಂಡದವರಿಗೂ ಸರ್ ಮತ್ತು ಅವರ ತಂಡದವರಿಗೂ ಶುಭಾಶಯಗಳು. ನಂಬರ್ 18 ಈಸ್ ನ್ಯೂ ನಂಬರ್ 1. ಯಾವತ್ತೂ ಇದು ಹಾಗೆ ಇರಲಿ, ಶಾಶ್ವತವಾಗಿ ನಂಬರ್ 1 ಸ್ಥಾನದಲ್ಲಿ ಇರಲಿ ಅಂತ ಹಾರೈಸ್ತೀನಿ. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಸಹಕಾರ ಹೀಗೆ ನಮ್ಮ ಜೊತೆ ಇರಲಿ. ಥ್ಯಾಂಕ್ ಯು. ಈಗ ವೇದಿಕೆ ಮೇಲೆ ಆಹ್ವಾನಿಸ್ತಾ ಇದ್ದೀನಿ ಬೆಂಗಳೂರು ಮಹಾನಗರ ಪೊಲೀಸ್ ಆಯುಕ್ತರು ಆಗಿರುವಂಥ ಡಾಕ್ಟರ್ ಸೀಮಂತ್ ಕುಮಾರ್ ಸಿಂಗ್ ಅವರು. ನ್ಯೂಸ್18ಗೆ ನಾನು ನಮ್ಮ ಸಿಟಿ ಪೊಲೀಸ್ ವತಿಯಿಂದ ಅವ್ರದ್ದು ಎಲ್ಲ ಟೀಮ್ ಅವ್ರಿಗೆ ನಾನು ಅಭಿನಂದನೆ ಹೇಳ್ತಾ ಇದ್ದೀನಿ. ಯಾಕೆಂದರೆ ನಾವು ಪೊಲೀಸ್ ಇಲಾಖೆಯಲ್ಲಿ ದಿನನಿತ್ಯ 24/7 ನ್ಯೂಸ್ ಚಾನಲ್ ಅವ್ರ ಜೊತೆಗೆ ನಮ್ಮದು ಒಂದು ಇಂಟ್ರ್ಯಾಕ್ಷನ್ ಇರ್ತದೆ. ಆ ನಿಟ್ಟಿನಲ್ಲಿ ನ್ಯೂಸ್18ದು ಒಂದು ಜವಾಬ್ದಾರಿ ಇದೆ, ನಮ್ಮದು ಜವಾಬ್ದಾರಿ ಇದೆ. ಯಾವುದು ಎಲ್ಲ ನ್ಯೂಸ್ ಬಗ್ಗೆ ನ್ಯೂಸ್18 ಅವ್ರು ಇದೇ ರೀತಿ ಒಳ್ಳೆ ನ್ಯೂಸ್ ಕಂಟಿನ್ಯೂಸ್ ಜನಕ್ಕೆ ಕೊಡಲಿ ಅಂತ ನಾನು ಹಾರಿಸ್ತಾ ಇನ್ನೊಂದು ಸರಿ ನಿಮ್ಮೆಲ್ಲ ಟೀಮ್ ಅವ್ರಿಗೆ ಅಭಿನಂದನೆ ಹೇಳ್ತೇನೆ. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್ ಸರ್. ಇದೀಗ ವೇದಿಕೆ ಮೇಲೆ ಆಹ್ವಾನಿಸ್ತಾ ಇದ್ದೀನಿ ಮುಂದೆ ಬನ್ನಿ ಹಾಗೆಯೇ ಬನವಾಸಿ ಬಳಗದ ಮಿಸ್ಟರ್ ವಸಂತ್ ಶೆಟ್ಟಿ ಅವರು ದಯಮಾಡಿ ವೇದಿಕೆ ಮೇಲೆ ಬರಬೇಕು. ನಮ್ಮ ಕಿರುಕಾಣಿಕೆಯನ್ನು ಸ್ವೀಕರಿಸಬೇಕು. ಎಲ್ರಿಗೂ ನಮಸ್ಕಾರ. ಹರಿ ಸರ್ ನನಗೊಂದು 15 ವರ್ಷದಿಂದ ಪರಿಚಯ. ಅವರು 15 ವರ್ಷದ ಹಿಂದೆ ಯಾವ ಚಾನಲಿಂದ ಶುರು ಮಾಡಿದ್ದು ಅಲ್ಲಿಂದ ಇಲ್ಲಿವರೆಗೂ ಅವರು ಪ್ರಯಾಣ ನೋಡ್ತಾ ಇದ್ದರೆ ಒಂದು ವಸ್ತುನಿಷ್ಠವಾದ ಜರ್ನಲಿಸಮ್ ಅನ್ನೋದನ್ನು ಅವರು ಸತತವಾಗಿ ಮೇಂಟೈನ್ ಮಾಡ್ಕೊಂಡು ಬಂದಿದ್ದಾರೆ. ಶುಭಾಶಯಗಳು ಸರ್, ಇನ್ನಷ್ಟು ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸೋ ಮಚ್. ಇದೀಗ ವೇದಿಕೆ ಮೇಲೆ ಆಹ್ವಾನಿಸ್ತಾ ಇದ್ದೀನಿ CA ಹಾಗೆಯೇ ಕರ್ನಾಟಕ ಬ್ಯಾಂಕ್ನ ಡೈರೆಕ್ಟರ್ ಮಿಸ್ಟರ್ ಗುರುರಾಜ್ ಆಚಾರ್ಯ ಅವರು ದಯಮಾಡಿ ವೇದಿಕೆ ಮೇಲೆ ಬರಬೇಕು. ನಮ್ಮ ಕಿರುಕಾಣಿಕೆಯನ್ನು ಸ್ವೀಕರಿಸಬೇಕು.
ನ್ಯೂಸ್ 18 ಕನ್ನಡ ಚಾನೆಲ್ಗೆ ನಂಬರ್ 1 ಆಗಿರುವುದಕ್ಕೆ ನನಗೆ ತುಂಬ ಖುಷಿ ಆಗ್ತಾ ಇದೆ. ಅದಕ್ಕೆ ತುಂಬ ಜನ ಶ್ರಮಪಟ್ಟಿದ್ದೀರಿ, ಅವರೆಲ್ಲರಿಗೂ ಅಭಿನಂದನೆ ಹೇಳ್ತಾ, ಹರಿಪ್ರಸಾದ್ ಒಟ್ಟಿಗೆ ಕೂತ್ಕೊಂಡು ನಮ್ಮ ಬಡ್ಜೆಟ್ನ ಕೇಳೋದು ಮತ್ತು ಚರ್ಚೆ ಮಾಡೋದು, ಐ ಥಿಂಕ್ ಇಟ್ಸ್ ಅ ಗ್ರೇಟ್ ಹಾನರ್. ಐ ಹ್ಯಾವ್ ಬೀನ್ ವಿತ್ ಹಿಮ್ ಫಾರ್ ದ ಲಾಸ್ಟ್, ಐ ಥಿಂಕ್, more than 10 years, and I wish to continue with this dialogue with Hari Prasad for times to come, for all times to come. God bless you. Thank you. ನಿಮ್ಮ ನಿರಂತರ ಬೆಂಬಲಕ್ಕೆ ಧನ್ಯವಾದವನ್ನು ತಿಳಿಸ್ತಾ ಇದೀಗ ವೇದಿಕೆ ಮೇಲೆ ಆಹ್ವಾನಿಸ್ತಾ ಇದ್ದೀನಿ ಜೆಡಿಎಸ್ನ ಮುಖಂಡ, ಮಾಜಿ ವಿಧಾನ ಪರಿಷತ್ ಸದಸ್ಯರು ಆಗಿರುವಂತಹ ರಮೇಶ್ ಗೌಡ ಅವರು. ಇದೀಗ ರಮೇಶ್ ಗೌಡ ಅವರಿಗೆ ನ್ಯೂಸ್ 18 ಕನ್ನಡದ ಪರವಾಗಿ ಕಿರುಕಾಣಿಕೆ. ಇಷ್ಟೆಲ್ಲ ಕರ್ನಾಟಕದಲ್ಲಿ ಚಾನಲ್ಸ್ ಇದ್ದರೂ ಸಹ ನಂಬರ್ 1 ಏನು ತಾವೇನು ಇವತ್ತು ಕರ್ನಾಟಕ ತಾವೇನು ಆಗಿದ್ದೀರಿ. ತಮಗೆ ನ್ಯೂಸ್ 18ನ ಎಲ್ಲ ಸಿಬ್ಬಂದಿ ವರ್ಗದವ್ರಿಗೂ ಸಹ ತಮಗೆಲ್ರಿಗೂ ಸಹ ಮತ್ತೆ ಚಾಮುಂಡೇಶ್ವರಿ ಇನ್ನೂ ಒಳ್ಳೇದು ಮಾಡಲಿ, ರಾಜ್ಯಕ್ಕೆ ಇನ್ನೂ ನಿಮ್ಮಿಂದ ಒಳ್ಳೇದಾಗಲಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಶುಭ ಹಾರೈಸ್ತೀನಿ. ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್. ನಮ್ಮ ಈ ಕಾರ್ಯಕ್ರಮಕ್ಕೆ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರು ಆಗಿರುವಂತಹ ಪ್ರೊಫೆಸರ್ ಡಾಕ್ಟರ್ ಪುರುಷೋತ್ತಮ್ ಬಿಳಿಮಲೆ ಅವರು ಬಂದಿದ್ದಾರೆ. ಅವರನ್ನ ವೇದಿಕೆ ಮೇಲೆ ಆಹ್ವಾನಿಸ್ತಾ ನ್ಯೂಸ್ 18 ಕನ್ನಡದ ಪರವಾಗಿ ಅವರಿಗೊಂದು ಕಿರುಕಾಣಿಕೆ. ಧನ್ಯವಾದಗಳು. ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ವತಿಯಿಂದ ನ್ಯೂಸ್ 18 ನಂಬರ್ 1 ಯಾಕೆ ಅಂತಂದ್ರೆ ಇದನ್ನು ಮಾಧ್ಯಮ ಅಂತ ಕರಿತೀವಿ ನಾವು. ಮಾಧ್ಯಮ ಅಂದ್ರೆ ಮಧ್ಯಮದ್ದು ಅಂತ. ಮಧ್ಯ ಅಂದ್ರೆ ಅದರ ಆಚೆ ಮತ್ತು ಈಚೆ ಇರಬೇಕು. ನನ್ನ ಪ್ರಕಾರ ಅದರ ಆಚೆ ಇರುವುದು ಭೂತಕಾಲ, ಅದರ ಈಚೆ ಇರುವುದು ಭವಿಷ್ಯತ್ ಕಾಲ. ನೀವು ತೆಗೆದುಕೊಂಡ ಈ ಕೆಲಸಗಳು ಏನಿದೆ ಅದು ಭೂತಕಾಲದ ಅನುಭವಗಳನ್ನು ತೆಗೆದು ವರ್ತಮಾನದಲ್ಲಿ ನೀವು ಪ್ರೆಸೆಂಟ್ ಮಾಡ್ತಾ ಇರೋದರಿಂದ ಅದು ಭವಿಷ್ಯಕ್ಕೆ ತುಂಬ ಸಹಾಯ ಮಾಡ್ತದೆ. ಈ ಅರ್ಥದಲ್ಲಿ ನಿಜವಾಗಲೂ ನ್ಯೂಸ್ 18 ನಂಬರ್ 1 ಅಭಿನಂದನೆಗಳು. ಇದೀಗ ಸಂಭ್ರಮಾಚರಣೆಯ ಸಮಯ. ನಿಮ್ಮೆಲ್ಲರ ಸಹಕಾರ, ಪ್ರೀತಿ, ವಿಶ್ವಾಸದೊಂದಿಗೆ ಕನ್ನಡ ನ್ಯೂಸ್ ಚಾನೆಲ್ಗಳ ಹೊಸ ಲೀಡರ್ ಆಗಿ ಹೊರಹೊಮ್ಮಿದೆ ನಿಮ್ಮ ನೆಚ್ಚಿನ ನ್ಯೂಸ್ 18 ಕನ್ನಡ. ಇದೀಗ ನಂಬರ್ 1 ಸೆಲೆಬ್ರೇಷನ್ ನ ಸಮಯ. ಕೇಕ್ ಕಟ್ ಮಾಡಿ ನಾವು ಸೆಲೆಬ್ರೇಷನ್ ಅನ್ನ ಮಾಡ್ತಾ ಇದ್ದೀವಿ. It's one day that I always thought I will see here, making our channel number 1, not just on TV, but on YouTube also. It's a huge achievement to organically reach a place where we have. And if you have reached here, it is because of the network that we are, because of the camaraderie of each one of you, the way you have put your foot forward, whether it be editorial, production, reporters, video editors. As a network, people have moved ahead and helped us. Distribution, marketing, sales, everyone mattered in this fight. The fact that we are part of a larger network always helped us, and we have always cherished that feeling that we are part of a group which puts all these things ahead. The fact that we are celebrating this is not a number 1 for the channel, it's for all the employees. It's for each one of the employees. So a big cheer for all the employees here together. ಎಸ್, ಎಲ್ರಿಗೂ ಖುಷಿಯ ವಿಚಾರ ಅಂದರೆ ನಂಬರ್ 1. ಯಾಕಂದರೆ ನಂಬರ್ 1 ಅನ್ನುವಂಥದ್ದಕ್ಕೆ ನಂಬರ್ 1 ಮಾತ್ರನೇ ಸಾಟಿ. ಯಾವತ್ತೂ ಕೂಡ ನಂಬರ್ 1 ಆಗಿರುವಂಥದ್ದು ಬಹಳ ಮುಖ್ಯ. ಆ ಕಾರಣಕ್ಕೆ ನಂಬರ್ 1 ಅನ್ನುವಂಥದ್ದು ಸಾಧಕರ ಸೊತ್ತು. ಅದು ನಿರಂತರವಾದಂತಹ ಶ್ರಮವನ್ನು ಬಯಸುತ್ತೆ, ನಿರಂತರವಾದಂತಹ ಡೆಡಿಕೇಶನನ್ನು ಬಯಸುತ್ತೆ. ಅದರ ಮೂಲಕವಾಗಿ ಮಾತ್ರನೇ ಆ ನಂಬರ್ 1 ಅನ್ನು ಸಾಧಿಸೋದಕ್ಕೆ ಸಾಧ್ಯ ಆಗುವಂಥದ್ದು. ನಮ್ಮ ಇಡೀ ತಂಡ ಮತ್ತು ನಮ್ಮ ಇಡೀ ಮ್ಯಾನೇಜ್ಮೆಂಟ್ ಈ ವಿಚಾರದಲ್ಲಿ ಬಹಳ ದೊಡ್ಡ ಸಹಕಾರವನ್ನು ಕೊಟ್ಟಿರುವಂಥದ್ದು. ಹಾಗೆಯೇ ಕನ್ನಡದ ವೀಕ್ಷಕರು, ವಿಶೇಷವಾಗಿ ಯಾವ ಸುದ್ದಿ ನಿಖರವಾಗಿರುತ್ತೆ, ನೈಜತೆಯಿಂದ ಇರುತ್ತೆ, ಪ್ರತಿಯೊಂದು ಪ್ರೋಗ್ರಾಮ್ ವಿಚಾರದಲ್ಲೂ ಕೂಡ ಅದು ಬೆಳಗ್ಗೆ 6 ಗಂಟೆಯಿಂದ ಹಿಡಿದು ರಾತ್ರಿ 12 ಗಂಟೆವರೆಗೆ ಬರುವಂತಹ ಎಲ್ಲ ಕಾರ್ಯಕ್ರಮಗಳನ್ನು ನಾವು ನಮ್ಮ ಇಡೀ ತಂಡ ಈಕ್ವಲ್ ಆಗಿ, ಇಲ್ಲಿ ಯಾವುದೋ ಒಂದಿಷ್ಟು ಸಂದರ್ಭದಲ್ಲಿ ಮಾತ್ರ ನಾವು ಹೆಚ್ಚು ಫೋಕಸ್ ಆಗಿರಬೇಕು ಅಂತೇಳಿ ಯೋಚನೆ ಮಾಡದೆ ಪ್ರತಿಯೊಂದನ್ನು ಕೂಡ ಮಾಡ್ತಾ ಬಂದಿದ್ವು. ಅದಕ್ಕಾಗಿ ನಮ್ಮ ನ್ಯೂಸ್ 18 ಕನ್ನಡದ ಪ್ರತಿಯೊಬ್ಬರಿಗೂ ಕೂಡ ನಾನು ವಿಶೇಷವಾದಂಥ ಅಭಿನಂದನೆಯನ್ನು ಸಲ್ಲಿಸ್ತೀನಿ. ನಿಮ್ಮೆಲ್ಲರ ಕಾರಣದಿಂದಾಗಿ ನಂಬರ್ 1 ಆಗಿರುವಂಥದ್ದು. ವಿಶೇಷವಾಗಿ 2026 ನಮಗೆ ಒಂದು ಶುಭಾರಂಭವನ್ನು ಕೊಟ್ಟಿರುವಂಥದ್ದು. ಯೂಟ್ಯೂಬ್ನಲ್ಲೂ ಕೂಡ ನಂಬರ್ 1 ಪೊಸಿಷನನ್ನು ಯೂಟ್ಯೂಬ್ನ ಅಧಿಕೃತ ರೇಟಿಂಗ್ ಪ್ರಕಾರವಾಗಿ ಬರುವಂತಹ, ಅಧಿಕೃತ ರೇಟಿಂಗ್ ಪರವಾಗಿ ಬರುವಂತಹದ್ರಲ್ಲಿ ನ್ಯೂಸ್ 18 ಕನ್ನಡ
ನಂಬರ್ 1 ಪೊಸಿಷನ್ಗೆ ಬಂದು ತಲುಪಿರುವಂಥದ್ದು ಬಹಳ ಖುಷಿಯ ವಿಚಾರ. ಮತ್ತು ಅದೆಲ್ಲದಕ್ಕೂ ಕೂಡ ಕಾರಣ ಕನ್ನಡದ ವೀಕ್ಷಕರು, ಕನ್ನಡಿಗರು. ದೇಶದ ಎಲ್ಲೆಡೆಯಲ್ಲಿ, ರಾಜ್ಯ ಮಾತ್ರ ಅಲ್ಲ, ದೇಶದ ಎಲ್ಲೆಡೆಯಲ್ಲಿ, ಪ್ರಪಂಚದ ಎಲ್ಲೆಡೆಯಿಂದ ಕನ್ನಡಿಗರ ನಿರಂತರ ಸಹಕಾರ, ಬೆಂಬಲದಿಂದ ಇದು ಸಾಧ್ಯ ಆಗಿದೆ. ಇದು ಜವಾಬ್ದಾರಿಯನ್ನು ಹೆಚ್ಚಿಸುತ್ತೆ. ಇದು ನಮ್ಮ ಬದ್ಧತೆಯನ್ನು ಮತ್ತಷ್ಟು ದೃಢಗೊಳಿಸುತ್ತೆ. ಕರ್ನಾಟಕವು ಕೂಡ ಕಳೆದ 25 ವರ್ಷಗಳಲ್ಲಿ ಅನೇಕ ಸೆಕ್ಟರ್ಗಳಲ್ಲಿ ನಂಬರ್ 1 ಪೊಸಿಷನ್ಗೆ ತಲುಪಿರುವಂಥದ್ದು ನಮ್ಮೆಲ್ಲರ ಹೆಮ್ಮೆಯ ವಿಚಾರ. ಇದನ್ನು ಕರ್ನಾಟಕ ನಂಬರ್ 1 ಕಾರ್ಯಕ್ರಮದ ಮೂಲಕವಾಗಿ ನಾವು ಸೆಲೆಬ್ರೇಟ್ ಮಾಡ್ತಾ ಇದ್ವಿ. ಥ್ಯಾಂಕ್ ಯು ಎಲ್ರಿಗೂ.